Hello friends, welcome back again. ನಾವಿವತ್ತು ಸಲ್ಯೂಟ್ ಡಿ ಅಮೋರ್ ಅನ್ನೋ ಮೂವಿಯ ಸೆಕೆಂಡ್ ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಪಾರ್ಟ್ ನೀವಿನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಪಾರ್ಟ್ ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ಸೆಕೆಂಡ್ ಪಾರ್ಟ್ ನಿಮ್ಗೆ ಅರ್ಥ ಆಗೋದು. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಅಜ್ಜಿಗೂ ತಾತಾಗೂ ಲೈಟ್ ಆಗಿ ಕ್ಲಾಶ್ ಆಗಿರುತ್ತೆ. ಕೋಪದಲ್ಲಿ ಅಜ್ಜಿನೂ ಹೊರಟೋಗಿರ್ತಾರೆ. ಅದಾದ್ಮೇಲೆ ತಾತ ಕೂಡ ರೋಡ್ ಅಲ್ಲೇ ಕಿರ್ಚ್ಕೊಂಡ್ ಹೋಗಿರ್ತಾರೆ. ಇವ್ರ ಈ ತರ ಜಗಳ ಮಾಡ್ತಾ ಇದ್ ನೋಡ್ತಾ ಇದ್ದ ಜನನೆಲ್ಲ ಕೂಡ ಬೈಕೊಂಡ್ ಹೋಗಿರ್ತಾರೆ. ಅದಾದ್ಮೇಲೆ ಏನಾಯ್ತು ಅಂತ ಇವತ್ತಿನ ಪಾರ್ಟ್ ಅಲ್ಲಿ ನೋಡೋಣ. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಬನ್ನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆ ತಾತ ಹತ್ರ ರೋಡ್ ಅಲ್ಲಿರೋರ್ನೆಲ್ಲ ಬೈಕೊಂಡ್ ನಡ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಆ ಬಾಸ್ ಅವ್ರ ಮಗಳಿರ್ತಾಳಲ್ಲ ಆ ಹುಡುಗಿ ಓ ಅಂತ ಹತ್ಕೊಂಬಂದಂಗೆ ತಾತನ ಹಿಡ್ಕೊಂಡು ಅಳ್ತಾ ಇರ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ತಾತ ಗೊತ್ತಾಗಲ್ಲ ಈ ಹುಡುಗಿ ಯಾರು ಅಂತ. ಅದಾದ್ಮೇಲೆ ನಿನ್ನ ಬಾಸ್ ಮಗಳ್ತಾನೆ ಅಂತ ಕೇಳಿದಾಗ ಹುಡುಗಿ ಹೌದು ತಾತ ಅಂತ ಹೇಳ್ತಾಳೆ. ಸರಿ ಏನಾಯ್ತು ಯಾಕೆ ಅಳ್ತಾ ಇದೀಯ ಅಂದಾಗ ಇವಳು ಹೇಳ್ತಾಳೆ ಯಾವಾಗೂ ನನ್ ಜೊತೆ ಇರ್ತಾನಲ್ಲ ಕಿಮ್ ಅಂತ ಅವ್ನ್ ಫರ್ದರ್ ಸ್ಟಡೀಸ್ ಮಾಡೋದಕ್ಕೆ ಅಮೆರಿಕಾಗ್ ಹೋಗ್ತಾನಂತೆ. ನಾನು ಒಂಥರ ಓದಕ್ ಬರಲ್ಲ, ನಾನ್ ಅಮೆರಿಕಾಗ್ ಹೋಗಕ್ ಆಗಲ್ವಲ್ಲ ಅಂತ ಓ ಅಂತ ಅಳ್ತಾ ಇರ್ತಾರೆ. ಈ ತಾತನು ಸ್ವಲ್ಪ ಸಮಾಧಾನ ಮಾಡ್ತಾರೆ. ಆದ್ರೆ ಅವ್ನು ಹಿಂದ್ಗಡೆ ನಿಂತ್ಕೊಂಡು ನೋಡ್ತಾ ಇರೋದನ್ನ ಗಮನಿಸ್ಬಿಡ್ತಾರೆ. ನಿಂತ್ಕೊಳ್ಳ ಅಲ್ಲೇ ಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತಾರೆ. ಅವ್ನ್ ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ತಾತ ಅಂತೂ ಅವ್ರ ಕೆಲಸ ಮಾಡ್ತಿರೋ ಸೂಪರ್ ಮಾರ್ಕೆಟ್ ಅಲ್ಲಿ ಯಾರೇ ಜೋಡಿಯಾಗಿ ಸುತ್ತಿದ್ರೆ ಕೂಡ ಸಖತ್ ಟೆನ್ಷನ್ ಆಗ್ತಾರೆ. ಹೋಗ್ಬಿಟ್ಟು ಅವ್ರನ್ನ ಬೇರೆ ಮಾಡೋದೇ ಇವ್ರ ಕೆಲಸ ಸುತ್ತಾ ಇರ್ತಾರೆ. ಆ ಟೈಮಲ್ಲಿ ಇದನ್ನ ಗಮನಿಸೋ ಬಾಸ್ ಬಂದು ಗ್ರೇಪ್ಸ್ ಬಾಸ್ಕೆಟ್ ನ ಕೊಟ್ಬಿಟ್ಟು ಇದನ್ನ ತಗೊಂಡೋಗ್ಬಿಟ್ಟು ಅವ್ರಿಗೆ ಕೊಟ್ಟು ಸಮಾಧಾನ ಮಾಡಿ ಅಂತ ಹೇಳ್ತಾರೆ. ಆ ತಾತನು ಫಸ್ಟ್ ಬೇಡ ಅಂತಾರೆ. ಅದಾದ್ಮೇಲೆ ಹೆಂಗೋ ಸಮಾಧಾನ ಮಾಡಿ ಕೊಟ್ಟು ಕಳಿಸ್ತಾರೆ. ಅವರು ಅದನ್ನ ತಗೊಂಡು ಅಜ್ಜಿ ಇದ್ದಿದ್ದ ಜಾಗಕ್ಕೆ ಹೋಗ್ತಾರೆ. ಅಜ್ಜಿನೂ ಕೂತಿರ್ತಾರೆ. ಏನು ಮಾತಾಡಲ್ಲ, ಇವ್ರು ಏನು ಮಾತಾಡಲ್ಲ. ಸೈಲೆಂಟ್ ಆಗಿ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾರೆ. ಆದ್ರೆ ಅವ್ರಿಗೆ ಮನ್ಸೆ ಕೇಳ್ತಾ ಇಲ್ಲ. ಅಜ್ಜಿನೇ ಕೇಳ್ತಾರೆ ಸರಿ ಆಯ್ತು ಏನ್ ಇದನ್ನ ಕೊಟ್ಬಿಟ್ಟು ಸಾರಿ ಕೇಳಕ್ ಬಂದಿದ್ದೀರಾ ಅಂದಾಗ ಆ ತಾತ ಹೇಳ್ತಾರೆ ಇಲ್ವೇ ನಾನು ಅದಕ್ಕೇನ್ ಬಂದಿಲ್ಲ, ನಮ್ ಬಾಸ್ ಜಸ್ಟ್ ಡೆಲಿವರಿ ಮಾಡ್ಬಿಟ್ಟು ಬರಕ್ ಕೇಳಿದ್ರು ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಏನು ಮಾತಾಡಲ್ಲ. ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದಾಗ ಅಜ್ಜಿ ಹೇಳ್ತಾರೆ ಹೌದಾ ಸರಿ ಆಯ್ತು ಅಂತ. ಆದ್ರೂ ತಾತಾಗ್ ಮನ್ಸೆ ಕೇಳ್ತಾ ಇಲ್ಲ. ಅವರೇ ಹೇಳ್ತಾರೆ ನೋಡಿ ನಾನ್ ಬೇರೆಯವ್ರಿಗೆಲ್ಲ ಏನು ಕೆಟ್ಟದನ್ನ ಬಯಸಲ್ಲ, ನನ್ ಮುಖನೇ ಸ್ವಲ್ಪ ನೋಡಕ್ ಟೆರರ್ ಆಗಿರುತ್ತೆ, ನನ್ ಮುಖದಲ್ಲಿ ನಗು ಒಂದಿರಲ್ಲ ಅಷ್ಟೇ, ಅದಕ್ಕಂತ ನಾನ್ ಕೆಟ್ಟವನೇನಲ್ಲ ಅಂದಾಗ ಅಜ್ಜಿ ಹೇಳ್ತಾರೆ ಸರಿ ಆಯ್ತು ನಿಮ್ಮನ್ನ ನೋಡಿ ನಾನೇ ತಪ್ಪಾಗಿ ತಿಳ್ಕೊಂಡಿದೀನಿ ಅಂತ ಕಾಣಿಸುತ್ತೆ, ನೀವ್ ನನ್ಗೆ ಸಾರಿ ಹೇಳಿದೀರ ಅಂತಾನೆ ಅನ್ಕೊಳ್ತೀನಿ, ಆದ್ರೆ ಈಗ ನಡೆದಿರೋದನ್ನ ಸರಿ ಮಾಡೋದಕ್ಕೆ ನೀವೇನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳ್ತಾರೆ. ಹಂಗೆ ನೋಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಈ ಅಜ್ಜಿಗೆ ಆ ಕಪಲ್ ಡ್ಯಾನ್ಸ್ ಮಾಡೋದು ತುಂಬಾನೇ ಇಷ್ಟ ಅಲ್ವಾ. ಅದಕ್ಕೋಸ್ಕರ ತಾತ ತುಂಬಾ ಸಿನ್ಸಿಯರ್ ಆಗಿ ಕಲಿತಾ ಇರ್ತಾರೆ. ಅವ್ರಿಗೆ ಅದ್ ಬರ್ತಾ ಇಲ್ಲ ಅಂದ್ರೆ ಕೂಡ ಈ ಅಜ್ಜಿಗೋಸ್ಕರ ಇದನ್ನ ಮಾಡ್ಬೇಕು ಅಂತ ತುಂಬಾ ಸಿನ್ಸಿಯರ್ ಆಗಿ ಕಲಿತಾರೆ. ಹೇಳ್ಬೇಕಂದ್ರೆ ಈ ಅಜ್ಜಿ ತಾತ ಇನ್ನಷ್ಟು ಕ್ಲೋಸ್ ಆಗ್ಬಿಟ್ಟಿರ್ತಾರೆ. ಇವರಿಬ್ರ ಕ್ಲೋಸ್ ಆಗಿರೋದನ್ನ ನೋಡಿ ಬಾಸ್ ಮತ್ತೆ ಬಾಸ್ ಕಡೆಯವರೆಲ್ಲ ಇರ್ತಾರಲ್ವಾ ಅವರೆಲ್ಲ ಅದನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಒಂದು ಪಾರ್ಟಿ ತರ ಇಟ್ಕೊಂಡಿರ್ತಾರೆ. ಆ ಪಾರ್ಟಿಗೆ ತಾತನ್ ಕೂಡ ಕರೆದಿರ್ತಾರೆ. ಈ ಗ್ಯಾಪ್ ಅಲ್ಲಿ ಅವರಲ್ಲೊಬ್ಬ ಆ ಪ್ರಾಜೆಕ್ಟ್ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಪ್ರಾಜೆಕ್ಟ್ ಬಂದ್ರೆ ಎಲ್ಲರಿಗೂ ತುಂಬಾ ಒಳ್ಳೇದಾಗುತ್ತೆ, ಮಕ್ಕಳಿಗೆಲ್ಲಾನು ಒಂದು ಒಳ್ಳೆ ಫೆಸಿಲಿಟಿ ಇರುತ್ತೆ, ವಯಸ್ಸಾದವ್ರಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಫೆಸಿಲಿಟಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದ್ರೂ ತಾತ ಕಿವಿಗೆ ಹಾಕೊಳ್ಳೋ ತರಾನೇ ಇರೋದಿಲ್ಲ. ಅವ್ರ ಪಾಡ್ಗೆ ಅವ್ರು ತಿಂತಾ ಇರ್ತಾರೆ. ಅದಾದ್ಮೇಲೆ ಬಾಸ್ ಮಗಳಿರ್ತಾಳಲ್ಲ ಅವಳು ತಿಂದಿದ್ದಾದ್ಮೇಲೆ ಸರಿ ಸರಿ ನನ್ ಟೈಮ್ ಆಯ್ತು ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎದ್ದೇಳ್ತಾಳ. ಆಗ ಅವಳ ಪಾಕೆಟ್ ಇಂದ ಆ ಸಿಗರೆಟ್ ಪ್ಯಾಕೆಟ್ ಕೆಳಗಡೆ ಬಿದ್ಬಿಡುತ್ತೆ. ಅದೇ ಟೈಮಲ್ಲಿ ಪಕ್ಕದಲ್ಲಿರೋನು ಆ ಸಿಗರೆಟ್ ಪ್ಯಾಕೆಟ್ ನ ಎತ್ಬಿಟ್ಟು ಇದೋ ನಿನ್ ಪಾಕೆಟ್ ಇಂದ ಬಿದ್ದೋಯ್ತು, ಮಿಂಟ್ ಫ್ಲೇವರ್ ನಿಂದೆ ತಾನೆ ಅಂತ ಎತ್ತಿ ತೋರ್ಸ್ಬಿಡ್ತಾನ. ಅಷ್ಟೇ ಬಾಸ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಎದ್ದವ್ರು ಹಂಗೆ ಹೊಡಿಯಕ್ಕೆ ಹೋಗ್ತಾರೆ. ಏನ್ ಅಭ್ಯಾಸ ಇದು, ಇದನ್ನೆಲ್ಲ ಯಾವಾಗಿಂದ ಕಲ್ತೆ ನೀನು, ಹಂಗಾದ್ರೆ ದಿನ ನನ್ ಪಾಕೆಟ್ ಇಂದ ಸಿಗರೇಟ್ ಇದಕ್ಕೆ ನಾ ಕಾಣೆ ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು ಸರಿಯಾಗಿ ಬೈತಾ ಇರ್ತಾರೆ. ಆದ್ರೆ ಅವಳು ಇಲ್ಲಪ್ಪ ಅದ್ ನಂದಲ್ಲ ಅಂತ ಹೇಳ್ತಾಳೆ. ಆದ್ರೂ ಅವ್ರಪ್ಪ ಕೇಳೋ ತರ ಇಲ್ಲ. ಅದೇ ತಾತ ಅದನ್ನ ಹೆಂಗೋ ಸಂಭಾಲಿಸಬೇಕು ಅಂತ ಅದ್ ನಂದೇ ಕಣೋ ಕೊಡೋ ಇಲ್ಲಿ ಅಂತ ಕೇಳ್ತಾರೆ. ಆದ್ರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾನಲ್ಲ ತಾತ ಜೊತೆ ಒಬ್ಬ ಅವ್ನ್ ಹೇಳ್ತಾನೆ ಏನ್ ತಾತ ನಿಮ್ ಬಗ್ಗೆ ನನಗೆ ಗೊತ್ತಿಲ್ವಾ, ನಿಮ್ಗೆ ಯಾವಾಗಿಂದ ಅಭ್ಯಾಸ ಅಂತ ಕೇಳ್ಬಿಡ್ತಾನ. ಇನ್ನು ಚೆನ್ನಾಗಿ ಹಾಕೊಡೋ ತರ ಆಗೋಯ್ತು. ಈ ಕಡೆ ಬಾಸ್ಗೆ ಸಖತ್ ಕೋಪ ಬಂದ್ಬಿಡುತ್ತೆ. ಅವ್ರು ಹೊಡಿಯಕ್ ಹೋಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಆ ಬಾಸ್ ಅವ್ರ ಗರ್ಲ್ ಫ್ರೆಂಡ್ ಒಬ್ರು ಇರ್ತಾರಲ್ವಾ ಅವರ ಬಾಸ್ ನ ಸಮಾಧಾನ ಮಾಡ್ತಾ ಇರ್ತಾರೆ. ಇವ್ರಿಬ್ರು ಸ್ವಲ್ಪ ಕ್ಲೋಸ್ ಆಗಿರೋದು ಹುಡುಗಿಗೆ ಇಷ್ಟ ಆಗೋದಿಲ್ವೇನೋ. ಹುಡುಗಿ ಮುಖದ ನೆರಗೆ ಹೇಳ್ಬಿಡ್ತಾಳೆ ನೀವೇನಾದ್ರೂ ಡೇಟಿಂಗ್ ಏನಾದ್ರೂ ಮಾಡಂಗಿದ್ರೆ ನನ್ ಬೆನ್ನಿಂದಗಡೆ ಮಾಡ್ಕೊಳ್ಳಿ, ನನ್ ಕಣ್ಮುಂದೆ ಮಾಡ್ಬೇಡಿ, ನನಗೆ ಸಖತ್ ಕೋಪ ಬರುತ್ತೆ ಅಂತ ಆ ಲೇಡಿನೇ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ಎಲ್ರು ಸೇರಿ ಹೆಂಗೋ ಬಾಸ್ ನ ಸಮಾಧಾನ ಮಾಡ್ತಾರೆ. ಆಮೇಲೆ ಲೇಡಿನೂ ಹೇಳ್ತಾರೆ ಸರಿ ಸರಿ ನೀವ್ ಕೋಪ ಮಾಡ್ಕೋಬೇಡಿ, ಹುಡುಗಿ ಹಂಗೆ ಅಂತ ಗೊತ್ತು ತಾನೆ, ಒಬ್ಳೆ ಹೋಗ್ಬಿಟ್ಟಿದ್ದಾಳೆ ಏನಂತ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಇವ್ರು ಹಂಗೆ ಗಾಡಿಯಲ್ಲಿ ಹೋಗ್ತಾರೆ. ಇವ್ರು ಸ್ವಲ್ಪ ಒಳ್ಳೆಯವ್ರೆ ಅಂತ ಕಾಣಿಸುತ್ತೆ. ಹುಡುಗಿ ಮೇಲೆ ತುಂಬಾನೇ ಕನ್ಸರ್ನ್ ಇರುತ್ತೆ. ಈ ಕಡೆ ನೋಡಿದ್ರೆ ಹುಡುಗಿನ ತೋರಿಸ್ತಾರೆ. ಇವ್ರ ಕಾಲೇಜಲ್ಲಿ ಯಾರೋ ಈ ಹುಡುಗಿನ ತುಂಬಾನೇ ಬುಲ್ಲಿ ಮಾಡ್ತಾರೆ ಅಂತ ಕಾಣಿಸುತ್ತೆ. ಈ ಕೂಡ ಹುಡುಗಿನ ಹಿಡ್ಕೊಂಡು ತುಂಬಾನೇ ಟಾರ್ಚರ್ ಕೊಡ್ತಾ ಇರ್ತಾರೆ, ದುಡ್ಡು ಕೊಡು ಅಂತ. ಆದ್ರೆ ಅವಳು ಇಲ್ಲ ಅಂತ ಇರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಬಾಸ್ ಅವ್ರ ಗರ್ಲ್ ಫ್ರೆಂಡ್ ಕೂಡ ಜಾಗಕ್ಕೆ ಬಂದ್ಬಿಡ್ತಾರೆ. ಅವ್ರು ಮಾತ್ರ ಅಲ್ಲ ಈ ಹುಡುಗಿಯವ್ರ ಬಾಯ್ ಫ್ರೆಂಡ್ ಒಬ್ಬ ಇರ್ತಾನಲ್ಲ, ಹೇಳ್ಬೇಕಂದ್ರೆ ಇವ್ರು ಇನ್ನೂ ಕಮಿಟ್ ಆಗಿಲ್ಲ, ಜಸ್ಟ್ ಫ್ರೆಂಡ್ಸ್ ಆಗಿ ಸುತ್ತಾ ಇರ್ತಾರಷ್ಟೇ. ಅವನು ಆ ಜಾಗಕ್ಕೆ ಬಂದ್ಬಿಡ್ತಾನೆ. ಹೇಳ್ಬೇಕಂದ್ರೆ ಅವನ್ಗ ಹುಡುಗಿ ಮೇಲೆ ಇಷ್ಟ ಇರುತ್ತೆ, ಒಂದ್ ಸೈಡ್ ಲವ್ ಏನೋ. ಈಗ ಬಾಸ್ ಅವ್ರ ಗರ್ಲ್ ಫ್ರೆಂಡ್ ಇರ್ತಾಳಲ್ಲ ಅವಳು ಹೇಳ್ತಾಳೆ ಏನೋ ನೀವೆಲ್ಲ ಸ್ಕೂಲ್ ಮಕ್ಕಳ್ತಾನೆ, ನಡೀರಿ ಸ್ಕೂಲ್ ಟೈಮ್ ಆಯ್ತು ಅಂದ್ರೆ ಅವ್ರು ನೋಡಿದ್ರೆ ಸ್ಕೂಲ್ ಹೋಗೋ ತರ ಇಲ್ಲ, ಏನೋ ರೋಡಿಸಮ್ ಮಾಡೋ ತರ ಇದೆ, ಬ್ಯಾಗ್ ಇಂದ ಆಯುಧಗಳನ್ನೆಲ್ಲ ಎತ್ತಾರ ಆಚೆ ಕಡೆ, ಏನೋ ಸ್ಕೂಲ್ ಸ್ಟೂಡೆಂಟ್ಸಾ ಬನ್ನಿ ಒಂದ್ ಕೈ ನೋಡ್ಕೊಳ್ಳೋಣ ಅಂತಾನೆ ಕರೀತಾರೆ. ಆ ಬಾಸ್ ಅವ್ರ ಗರ್ಲ್ ಫ್ರೆಂಡ್ ಗೆ ಆವಾಜ್ ಎಲ್ಲ ಆಗ್ತಾ ಇರ್ತಾರೆ. ಈ ಗ್ಯಾಪ್ ನ ಯೂಸ್ ಮಾಡಿ ಅವ್ನ್ ಬಂದ್ಬಿಡ್ತಾನೆ. ಅವ್ನು ಹೇಳ್ತಾನೆ ನಾನ್ ಸತ್ರು ಪರವಾಗಿಲ್ಲ, ನಮ್ ಹುಡುಗಿನ ನಾನೇ ಕಾಪಾಡೋದು ಅಂತ ಹೇಳ್ಬಿಟ್ಟು ಹಂಗೆ ಮುಂದಕ್ಕೆ ಹೋಗ್ತಾನ. ಆಗ ಗರ್ಲ್ ಫ್ರೆಂಡ್ ಹೇಳ್ತಾರೆ ನೀನಿರೋ ಇದೆಲ್ಲ ಜುಚುಪಿ ಮ್ಯಾಟ್ರು, ಇದೋ ಇವಾಗೆ ಸಂಭಾಲಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋದವ್ರು ಒಬ್ಬೊಬ್ರಿಗೂ ಸರಿಯಾಗಿ ಹೊಡಿತಾರೆ. ನೋಡಿ ಅವ್ರಂತೂ ಸರಿಯಾಗಿ ಹಾರ್ಕೊಂಡು ಹೋಗಿ ಬೀಳ್ತಾ ಇರ್ತಾರೆ. ಸೂಪರ್ ವುಮನ್ ತರ ಸಖತ್ತಾಗಿ ಫೈಟಿಂಗ್ ಮಾಡ್ತಾರೆ. ಇದನ್ನ ನೋಡಿ ಅಲ್ಲಿರೋರೆಲ್ಲ ಶಾಕ್ ಆಗ್ಬಿಡ್ತಾರೆ. ಅಂತ ಬಾಯ್ ತಕ್ಕೊಂಡು ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಆ ಹುಡುಗಿರ್ನೆಲ್ಲ ಹಂಗೆ ನೀಲ್ ಡೌನ್ ಮಾಡಿಸ್ಬಿಟ್ಟು ವಿಡಿಯೋ ಬೇರೆ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ ಬಾಸ್ ಅವ್ರ ಮಗಳನ್ನ ಬೇರೆ ಕರೆದು ನಿನ್ಗೆ ಇವ್ರಲ್ಲಿ ಯಾರ ಮೇಲೆ ಕೋಪ ಇದೆ ಹೇಳು, ಬಾ ಬಂದವ್ರನ್ನ ಹೊಡಿ, ಬಾ ಏನಾಗುತ್ತೋ ನಾನ್ ನೋಡ್ಕೊಳ್ತೀನಿ ಅಂತ ಅವ್ರ ಧೈರ್ಯ ಕೊಡ್ತಾರೆ. ಇವಳಿಗೆ ಸಂತೋಷವಾಗೇ ಇರುತ್ತೆ ಒಳಗಡೆ.
ಒಳಗಡೆ, ಆದ್ರೂ ಅದನ್ನ ಮುಂದಕ್ಕೆ ತೋರ್ಸ್ಕೊಳ್ಳಲ್ಲ. ಅಯ್ಯೋ ಬಿಡಿ, ನನಗೆ ತುಂಬಾ ಎಂಬಾರಸಿಂಗ್ ಆಗಿ ಫೀಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗಕ್ ನೋಡ್ತಾಳೆ. ಆದ್ರೂ ಅವಳ ಮುಗ್ದಲ್ಲಿ ನಗು ಇರುತ್ತೆ. ಇವ್ರ ಈ ತರ ಸಪೋರ್ಟ್ ಬಂದಿರೋದು ಅವಳಿಗೊಂಥರ ಇಷ್ಟ ಆಗುತ್ತೆ. ಅದಾದ್ಮೇಲೆ ಆ ತಾತನ ತೋರಿಸ್ತಾರೆ. ಅವ್ರೀಗ ಅಜ್ಜಿ ಇರೋ ಜಾಗಕ್ಕೆ ಬಂದಿರೋದಂದ್ರೆ ಫ್ಲವರ್ ಶಾಪ್ ಗೆ ಬಂದಿರೋದು. ಅಲ್ಲಿ ನೋಡಿದ್ರೆ ಬೇರೆ ಯಾರೋ ಒಬ್ರು ಇದಾರೆ. ಅವ್ರಂತ ಅಜ್ಜಿ ಹತ್ರ ಸರಿಯಾಗಿ ಜಗಳ ಮಾಡ್ತಾ ಇರ್ತಾರೆ. ಅಜ್ಜಿನೂ ಹೇಳ್ತಾ ಇರ್ತಾರೆ, ನಿಮ್ಗೆ ಎಷ್ಟ್ ಸತಿ ಹೇಳಿ ನಾನು ಇವಾಗ ಈ ಶಾಪ್ ನೆಲ್ಲ ಮಾರೋ ಪರಿಸ್ಥಿತಿಯಲ್ಲಿ ಇಲ್ಲ, ನಾನು ಇದನ್ನ ಕೊಡಲ್ಲ ಅಂತ. ಆದ್ರೂ ಆ ತಾತ ಕೇಳೋ ತರ ಇಲ್ಲ. ಅಂದ್ರೆ ಬೇರೆಯವ್ರ ಒಳಗಡೆ ಇದಾರಲ್ವಾ ಆ ತಾತ, ಅವ್ರು ಹೇಳ್ತಾರೆ, ನೋಡಿ ನಾನು ಹೇಳೋದು ನಿಮ್ ಒಳ್ಳೇದಕ್ಕೆ, ಇದರಿಂದ ನಿಮ್ಮ ಮಕ್ಕಳಿಗೆ ಯೂಸ್ ಆಗೋದು, ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಂತ ಕೇಳ್ತಾ ಇರ್ತಾರ. ಇದನ್ನ ತಾತ ನಿಂತ್ಕೊಂಡು ಅಂದ್ರೆ ನಮ್ ಹೀರೋ ತಾತ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರಿಗೆ ಆಲ್ರೆಡಿ ಇವ್ರ ಈ ತರ ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಇವ್ರು ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಮೋಸ್ಟ್ಲಿ ಅವ್ರ ಹಸ್ಬೆಂಡ್ ಅಂಡ್ ವೈಫ್ ಇರ್ಬೋದೇನೋ ಅಂತ. ಬಟ್ ಅದ್ ಎಷ್ಟವರೆಗೂ ನಿಜ ಅಂತ ನಮಗೂ ಗೊತ್ತಿಲ್ಲ. ಅದನ್ನ ಇಲ್ಲಿ ರಿವೀಲು ಮಾಡಿರೋದಿಲ್ಲ. ಈ ತರ ಒಂದು ದೃಶ್ಯನ ನೋಡಿದ್ಮೇಲೆ ಆ ತಾತ ಕೋಪ ಬಂದು ಸೈಲೆಂಟ್ ಆಗಿ ಶಾಪ್ ಗೊಟ್ಟೋಗಿರ್ತಾರೆ. ಆ ಶಾಪ್ ಅಲ್ಲೇ ತಾತಗೆಂತ ಒಬ್ಬ ಇರ್ತಾನಲ್ಲ ಫ್ರೆಂಡ್, ಅವ್ನ್ ಬಂದ್ಬಿಟ್ಟು ಹೇಳ್ತಾನೆ, ಏನ್ ತಾತ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ ಇವತ್ತು, ನಿಮ್ಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಲ್ವಾ, ನೀವ್ ಹೋಗಿಲ್ವಾ ಅಂತ. ಆ ತಾತಗೆ ಏನ್ ಅರ್ಥ ಆಗಲ್ಲ, ನಾನೆಲ್ಲ ಹೋಗೋದು ಅಂತ. ಬನ್ನಿ ಬನ್ನಿ, ನೀವ್ ಇರ್ಬೇಕಾಗಿರೋದು ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಒಂದು ಬರ್ಡೇ ಪಾರ್ಟಿ ನಡೆಯೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಆಕ್ಚುಲಿ ಬೇರೆ ಯಾರ್ದು ಅಲ್ಲ, ಅಜ್ಜಿದ ಇವತ್ತು ಬರ್ತ್ಡೇ. ಅವ್ರಿಗಂತೂ ಭಯಂಕರವಾಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಇವ್ರನ್ನ ಇನ್ವೈಟ್ ಮಾಡಿರೋ ತರನೇ ಇವ್ರಿಗೆ ಫೀಲ್ ಆಗ್ತಾ ಇಲ್ಲ. ನನ್ಗೆ ಇನ್ವೈಟೇ ಮಾಡಿಲ್ವೇ ಅಂತ ಇವ್ರು ಅಂತಾರೆ. ಡೈರೆಕ್ಟ್ ಆಗಿ ಹೋಗಿ ಕೇಳ್ತಾರೆ, ನಿನ್ ಬರ್ಡೇ ಅಂತ ನನ್ಗೆ ಹೇಳಲೇ ಇಲ್ವೇ, ಇನ್ವೈಟೇ ಮಾಡಿಲ್ವೇ ಅಂದಾಗ ಅಜ್ಜಿ ಹೇಳ್ತಾರೆ, ಇಲ್ಲ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ನೀವೇನಕ್ ಸುಮ್ನೆ ಕಷ್ಟವಾಗಿ ಫೀಲ್ ಆಗ್ತಿರೇನೋ ಅಂತ ನಾನು ಹೇಳಿಲ್ಲ ಅಷ್ಟೇ. ಸರಿ ಸರಿ ಹೆಂಗೋ ಬಂದಿದ್ದೀರಾ ಬನ್ನಿ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಎಲ್ಲ ಕೂರಿಸಿ ತುಂಬಾನೇ ಮರ್ಯಾದೆಯಾಗಿ ಟ್ರೀಟ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಆ ಜಾಗದಲ್ಲಿ ಇದಕ್ಕೂ ಮುಂಚೆ ಅಂಗಡಿಯಲ್ಲಿ ಮಾತಾಡಿರ್ತಾರಲ್ಲ ತಾತ, ಅವ್ರು ಕೂಡ ಬಂದಿರ್ತಾರೆ. ಅವ್ರನ್ನ ನೋಡಿದ್ರೆ ತಾತಕ್ ಟೆನ್ಷನ್ ಆಗುತ್ತೆ. ಇದನ್ನ ಅಜ್ಜಿ ಕೂಡ ನೋಟ್ ಮಾಡ್ಬಿಟ್ರು. ಆದ್ರೆ ಹೆಂಗೋ ಅದನ್ನ ಸಾಲ್ವ್ ಮಾಡ್ಬೇಕಲ್ವಾ ಅಂತ ಸರಿ ಸರಿ ಅದ್ರಲ್ಲ ಏನು ಇಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಟೇಬಲ್ ಹತ್ರ ಕೂರಿಸ್ತಾರೆ. ಹೇಳ್ಬೇಕಂದ್ರೆ ಎಲ್ಲರೂ ಒಂದೇ ಹತ್ರ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆದ್ರೂ ಈ ತಾತಗೆ ಒಂಥರ ತುಂಬಾನೇ ಡಿಸ್ಟರ್ಬ್ ಆಗೇ ಇರ್ತಾರ. ಈಗ ಹೊಸದಾಗಿ ಬಂದಿದ್ರಲ್ಲ ಆ ತಾತನ ನೋಡಿ ಕೋಪ ಪಡ್ತಾ ಇರ್ತಾರೆ. ಅದೇ ತುಂಬಾ ಹೊತ್ತಿ ತರ ಮಾತಾಡ್ಕೊಂಡಿದ್ದವ್ರು ಆ ಬಿಸಿನಲ್ಲಿ ಈ ಅಜ್ಜಿ ತಾತನ ಮರ್ತೆ ಹೋಗಿರ್ತಾರೆ. ಇಲ್ಲಿ ನೋಡಿದ್ರೆ ಆ ಅಜ್ಜಿ ಮತ್ತೆ ಹೊಸದಾಗಿ ಬಂದಿದ್ರಲ್ಲ ತಾತ, ಅವ್ರಿಬ್ರಂತೂ ಆಚೆ ನಿಂತ್ಕೊಂಡು ತುಂಬಾನೇ ಆರ್ಗ್ಯೂ ಮಾಡ್ತಾ ಇರ್ತಾರೆ. ಒಂದ್ ಸ್ಟೇಜ್ ಗೆ ತಾತ ಕೈಲಿ ಇದನ್ನ ನೋಡಿ ನೋಡಿ ಸಹಿಸಕ್ಕಾಗ್ದೆ ಹಂಗೆ ಕೋಪದಲ್ಲಿ ಟೇಬಲ್ ಹಂಗೆ ಒಂದು ತಟ್ಟು ತಟ್ತಾರೆ. ನೋಡಿ ಪಕ್ಕದಲ್ಲಿರೋನ್ಗೆ ಊಟ ಅಲ್ಲೂ ಗಂಟ್ಲಲ್ಲಿ ಸಿಕ್ಕಾಕೊಂಡೋಯ್ತು. ಅಷ್ಟೇ ಅಲ್ಲ, ಅಲ್ಲಿರೋರ್ಗೆ ಅರ್ಧ ಜನಕ್ಕೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತೇನೋ ಗೊತ್ತಿಲ್ಲ. ಏನ್ ತಾತ ಹಿಂಗ್ ಮಾಡ್ತಿದಾರೆ ಅಂತ. ತಾತ ಏನಾಯ್ತು, ಯಾಕೆ ಹಿಂಗ್ ಮಾಡ್ತಾ ಇದೀಯ ಅಂದ್ರೆ ಈ ಸರ್ತಿ ಅಂತೂ ತಾತ ಕಂಟ್ರೋಲೇ ಇಲ್ಲ. ಸೈಲೆಂಟ್ ಆಗಿ ಗೆದ್ದೋದವ್ರ ಆಚೆ ಕಡೆ ಅವ್ರ ಹತ್ರ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಏನೋ ಏನೋ ನಿನ್ ಪ್ರಾಬ್ಲಮ್, ಎಷ್ಟು ದುಡ್ಡು ಬೇಕೀಗ ನಿಂಗೆ, ಏನಕ್ ಸುಮ್ನೆ ಅವ್ರಿಗೆ ದುಡ್ಡು ಕೇಳಿ ಪ್ರಾಬ್ಲಮ್ ಮಾಡ್ತಾ ಇದೀಯ ಅಂತ ಹೇಳಿ ಅವ್ರ ಹತ್ರ ಸ್ವಲ್ಪ ಪ್ರಾಬ್ಲಮ್ ಮಾಡೋ ತರ ಹೋಗ್ತಾರೆ. ಹೇಳ್ಬೇಕಂದ್ರೆ ಅಲ್ಲಿ ಲೈಟ್ ಆಗಿ ಜಗಳ ಸ್ಟಾರ್ಟ್ ಆಗೋ ತರನೇ ಆಗ್ಬಿಡುತ್ತೆ. ಅವ್ರ ಶರ್ಟ್ ನಲ್ಲೇ ಇಟ್ಕೊಂಡ್ಬಿಡ್ತಾರೆ ಇವ್ರು. ಅದೇ ಟೈಮ್ಗೆ ಅಜ್ಜಿ ಅವ್ರ ಮಗಳು ಅಲ್ಲಿಗೆ ಬಂದ್ಬಿಡ್ತಾರೆ. ಬಂದವರು ಈಗ ಹೊಸದಾಗಿ ಬಂದಿದ್ರಲ್ಲ ಆ ತಾತನ ನೋಡ್ಬಿಟ್ಟು ಅಂಕಲ್ ಅಂಕಲ್ ಸಾರಿ ಅಂಕಲ್ ಅಂತ ಹೇಳ್ತಾರ. ಇದನ್ನ ಗಮನಿಸ್ಕೊಂಡ್ಮೇಲೆನೆ ತಾತಾಗ ಅರ್ಥ ಆಗೋದು ಮೋಸ್ಟ್ಲಿ ಅಪ್ಪ ಅಲ್ವೇನೋ ಅಂತ. ಇದಕ್ಕೂ ಮುಂಚೆ ಅವರು ಅಜ್ಜಿ ಅವ್ರ ಹಸ್ಬೆಂಡ್ ಅಂತ ಅನ್ಕೊಂಡ್ಬಿಟ್ಟಿದ್ರಲ್ವಾ, ಆದ್ರೆ ಅಂಕಲ್ ಅಂದಿದ ತಕ್ಷಣ ಇವ್ರಿಗೆ ಫ್ಲಾಶ್ ಆಗುತ್ತೆ, ಇವರೇ ಏನೋ ಮಿಸ್ಟೇಕ್ ಮಾಡಿ ಅವ್ರ ಹತ್ರ ತಪ್ಪಾಗಿ ಬಿಹೇವ್ ಮಾಡಿದ್ದಾರೆ ಅಂತ. ಅವ್ರಿಗೆ ಗಿಲ್ಟ್ ಆಗಿ ಫೀಲ್ ಆಗಿದ್ದಕ್ಕೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಅಜ್ಜಿ ಕೂಡ ಹಿಂಗ ಹುಡ್ಕೊಂಡ ತಾತ ಇರೋ ಜಾಗಕ್ಕೆ ಬಂದ್ಬಿಡ್ತಾರೆ. ತಾತ ಅಂತೂ ಅಜ್ಜಿ ಮುಖ ನೋಡ್ತಾನೆ ಇಲ್ಲ. ಅವ್ರು ಕರಿತಾ ಇದ್ರೆ ಕೂಡ ತಿರುಗಿ ಕೂತ್ಕೊಳ್ತಾರೆ. ಅದಾದ್ಮೇಲೆ ತಾತನೇ ಹೇಳ್ತಾರೆ, ಸಾರಿ ನಾನ್ ನಿಮ್ ಹಸ್ಬೆಂಡ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ನನ್ನ ಹತ್ರ ಪ್ರಾಬ್ಲಮ್ ಮಾಡಿದೆ. ಅವ್ರು ಅವಾಗ ಬಂದು ನಿಮ್ಮ ದುಡ್ಡು ಕೇಳ್ತಾ ಇದ್ರಲ್ವಾ ಅದಕ್ಕೆ ಅಂತಂದಾಗ ಅಜ್ಜಿ ಹೇಳ್ತಾರೆ, ಇಲ್ಲ ಅವ್ರು ನಮ್ಮೊಳ್ಳೇದಕ್ಕೋಸ್ಕರನೇ ಬಂದು ಮಾತಾಡ್ತಾ ಇದ್ದಿದ್ದು. ನಮ್ ಫ್ಯಾಮಿಲಿಯಲ್ಲಿ ಒಬ್ರಿಗೆ ಮೈ ಹುಷಾರಿಲ್ಲ, ಅಂಗಡಿನ ಸೇಲ್ ಮಾಡಿದ್ರೆ ಸ್ವಲ್ಪ ದುಡ್ಡು ಬರುತ್ತೆ, ಅದರಿಂದ ಅವ್ರ ಟ್ರೀಟ್ಮೆಂಟ್ ಯೂಸ್ ಆಗುತ್ತೆ ಅಂತ ಅವ್ರ ಈ ತರ ಐಡಿಯಾ ಕೊಡ್ತಾ ಇದ್ರಷ್ಟೇ. ನಾವ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅವ್ರು ಬೇರೆ ಯಾರು ಅಲ್ಲ, ನಮ್ ಹಸ್ಬೆಂಡ್ ಅವ್ರ ಅಣ್ಣನೇ, ನಮ್ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ತಾರೆ. ಅದಾದ್ಮೇಲೆ ತಾತನು ಸಮಾಧಾನ ಆದಂಗಿದ್ದಾರೆ. ಅಜ್ಜಿ ನಂಗೆ ಕೈ ಹಿಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆತರ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಜ್ಜಿ ಕೇಳ್ತಾರೆ, ಹೌದು ಅವ್ರು ಬಂದ್ ನನ್ನ ಹತ್ರ ಮಾತಾಡಿ ಪ್ರಾಬ್ಲಮ್ ಮಾಡ್ತಾ ಇದ್ದಾಗ ನನ್ನ ಹಸ್ಬೆಂಡ್ ಅಂತ ನೀವ್ ಅನ್ಕೊಂಡ್ಬಿಟ್ಟಿದ್ರಲ್ವಾ, ಅದನ್ನ ನೋಡಿ ನಿಮ್ಗೆ ಏನಾದ್ರು ಲೈಟ್ ಆಗಿ ಜೆಲಸ್ ಆಗಿ ಫೀಲ್ ಆಯ್ತಾ ಅಂತ ಕೇಳ್ತಾರೆ. ಆ ತಾತ ಏನು ಆನ್ಸರ್ ಮಾಡಲ್ಲ, ಸೈಲೆಂಟ್ ಆಗಿರ್ತಾರೆ. ಆಗ ಅಜ್ಜಿನೇ ಕೇಳ್ತಾರೆ, ಹಂಗಾದ್ರೆ ನಿಮ್ಗೆ ನಾನಂದ್ರೆ ಇಷ್ಟ ಅಲ್ವಾ ಅಂದ್ರೆ ಕೂಡ ತಾತ ಏನು ಮಾತಾಡಲ್ಲ, ತಾತ ಸೈಲೆಂಟ್ ಆಗಿರ್ತಾರೆ. ಅದೇ ಟೈಮ್ಗೆ ಮಳೆನೂ ಬಂದ್ಬಿಡುತ್ತೆ. ಅಯ್ಯೋ ಮಳೆ ಬಂದ್ಬಿಡ್ತು ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಓಡೋಗ್ತಾರೆ. ತಾತ ಫಸ್ಟ್ ಅಜ್ಜಿನ ಸೇಫ್ ಮಾಡ್ಬಿಟ್ಟು ಆಮೇಲೆ ತಾತ ಹೋಗಿ ನಿಂತ್ಕೊಳ್ಳೋದು. ಅದಾದ್ಮೇಲೆ ಆ ತಾತನೇ ಅಜ್ಜಿಗೆ ಒಂದು ಗಿಫ್ಟ್ ನ ಕೊಡ್ತಾರೆ. ಏನ್ ಗಿಫ್ಟ್ ಅಂತ ನೋಡಿದ್ರೆ ಸ್ಪೆಕ್ಸ್. ಇದಕ್ಕೂ ಮುಂಚೆ ಅಜ್ಜಿ ಅವ್ರ ಮಗಳು ಕೊಟ್ಟಾಗಲ್ಲ ಅಜ್ಜಿ ಆಗ್ತಾನೆ ಇರ್ಲಿಲ್ಲ, ಆದ್ರೆ ತಾತ ಕೊಟ್ಟಿದ ತಕ್ಷಣ ತುಂಬಾ ಸಂತೋಷವಾಗಿ ಹಾಕೊಳ್ತಾರೆ. ಇದನ್ನ ನೋಡ್ಬಿಟ್ಟು ತಾತ ಹೇಳ್ತಾರೆ, ಈ ಕನ್ನಡಿ ನಿನಗ್ ತುಂಬಾ ಚೆನ್ನಾಗಿದೆ, ಕನ್ನಡಿ ಮಾತ್ರ ಅಲ್ಲ ಇದಕ್ಕೂ ಮುಂಚೆ ಫಂಕ್ಷನ್ ಅಲ್ಲಿ ಹಾಕೊಂಡಿದ್ದಲ್ಲ ಡ್ರೆಸ್, ಆ ಡ್ರೆಸ್ ಕೂಡ ನಿನಗ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಅಜ್ಜಿ ಕೆಳಗಡೆ ಒಂದು ಹೂವ ಬಿಟ್ಟಿರೋದನ್ನ ಗಮನಿಸ್ತಾರೆ. ಆ ತಾತನ ಕರೆದು ಕೆಳಗಡೆ ಕೂರ್ಸ್ಬಿಟ್ಟು ಹೇಳ್ತಾರೆ, ಈ ಹೂವ ಸೀಸನ್ 1 ಟೈಮೇ ಬೆಳೆಯೋದು, ನಾವ್ ಅದನ್ನ ಇವಾಗ ನೋಡಿಲ್ಲ ಅಂದ್ರೆ ನಾವ್ ಮತ್ತೆ ಮಿಸ್ ಮಾಡ್ಕೊಬಿಡ್ತೀವಿ ಅಂತ ಆ ಹೂವ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಅದಾದ್ಮೇಲೆ ಈ ತಾತ ಸ್ಟ್ರೇಟ್ ಆಗಿ ಅವ್ರ ಮನೆಗೆ ಕರ್ಕೊಂಡ್ ಬರೋದು. ಬಂದಿದ ತಕ್ಷಣ ಅಜ್ಜಿ ಕಿಚನ್ಗೆ ಹೋಗ್ತಾರೆ, ನಿಮ್ಗೆ ಏನಾದ್ರು ಮಾಡ್ಕೊಡ್ತೀನಿ ಇರಿ ಅಂತ. ಆದ್ರೆ ಆ ತಾತ, ಬೇಡ ಬೇಡ ಇವತ್ತು ನಿನ್ ಬರ್ಡೇ, ನಾನೇ ನಿನ್ಗೋಸ್ಕರ ಎಲ್ಲಾ ಮಾಡ್ತೀನಿ, ನೀನು ಕುತ್ಕೊಂಡು ಟಿವಿ ನೋಡು, ನಿನಗ್ ಬೇಕಾಗಿರೋದನ್ನೆಲ್ಲ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ರ ಅಡಿಗೆ ಮಾಡಕ್ಕೆ ರೆಡಿ ಆಗ್ಬಿಡ್ತಾರೆ. ಅದಾದ್ಮೇಲೆ ಸರಿ ಅಂತ ಹೇಳಿ ಅಜ್ಜಿ ಮನೆನೆಲ್ಲ ಹಂಗೆ ಸುತ್ತ ನೋಡ್ತಾ ಇರ್ತಾರೆ. ಒಂದೊಂದ್ ರೂಮಾಗ್ ನೋಡ್ತಾರೆ. ಆಗ ಒಂದ್ ರೂಮಲ್ಲಿ ಮಾತ್ರ ಏನೋ ಒಂದು ಪೇಪರ್ ಇರೋದನ್ನ ಗಮನಿಸ್ತಾರೆ. ಅದ್ರಲ್ಲಿ ಏನೋ ಬರ್ದಿಟ್ಟಿರೋ ತರ ಇದೆ. ಈ ಅಜ್ಜಿನೂ ಕೂಡ ಸರಿ ಏನದು ನೋಡೋಣ ಅಂತ ಅದನ್ನ ಎತ್ಕೊಂಡು ಓದ್ತಾರೆ. ಆಕ್ಚುಲಿ ಅದ್ರಲ್ಲಿ ಏನಿರತ್ತಂದ್ರೆ ಈ ತಾತ ಅಕೌಂಟ್ ನಂಬರ್ ಅದಕ್ಕೆ ಪಾಸ್ವರ್ಡ್ ಎಲ್ಲ ಬರ್ದಿಟ್ಟಿರ್ತಾರೆ. ಇತರ ಅಮೌಂಟ್ ಇದೆ, ಇನ್ ಕೇಸ್ ನಾನು ಏನಾದ್ರು ಸತ್ತೋದ್ರೆ ಈ ಅಮೌಂಟ್ ನಲ್ಲೇ ಎತ್ಕೊಂಡು ನನ್ ಕಾರ್ಯಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಬರ್ದಿರ್ತಾರೆ. ಇದನ್ನ ಓದಿದ ತಕ್ಷಣ ಅಜ್ಜಿಗೆ ಏನ್ ಫೀಲ್ ಆಯ್ತೋ ಏನೋ ಅಂತ ಗೊತ್ತಿಲ್ಲ, ಕೂತ್ಕೊಂಡು ಓ ಅಂತ ಅಳಕ್ಕೆ ಶುರು ಮಾಡ್ಬಿಡ್ತಾರೆ. ಸ್ವಲ್ಪ ಆದ್ಮೇಲೆ ಈ ತಾತ ಎಲ್ಲೋದ್ರು ಇವ್ರು ಅಂತ ಹೇಳ್ಬಿಟ್ಟು ಹುಡ್ಕೊಂಡ್ ಬಂದ್ರೆ ಇವ್ರ ಹತ್ರ ಅಳ್ಕೊಂಡ್ ಕೂತಿರೋದನ್ನ ನೋಡ್ಬಿಟ್ಟು ಅದ್ರ ಕೈಯೆಲ್ಲ ಪೇಪರ್ ಇಟ್ಕೊಂಡು ಕೂತಿರ್ತಾರಲ್ಲ ಅದನ್ನ ನೋಡ್ಬಿಟ್ಟು ಬಂದ್ ಹೇಳ್ತಾರೆ, ಅಯ್ಯೋ ಇದನ್ನ ನೋಡ್ಬಿಟ್ಟು ನೀನ್ ಯಾಕ ಮಾಡ್ತಾ ಇದ್ಯಾ, ಈ ಪೇಪರ್ ಅಲ್ಲಿ ಬರ್ದಿರೋದಕ್ಕೆ ಅರ್ಥ ಎಲ್ಲ ಏನು ಇಲ್ಲ, ನೀನೇನ್ ಬೇಜಾರ್ ಮಾಡ್ಕೋಬೇಡ ಅಂತ ಸುಮಾರು ಸಮಾಧಾನ ಮಾಡಕ್ಕೆ
ನೋಡ್ತಾರೆ. ಆದ್ರೂ ಅಜ್ಜಿ ಅಳ್ತಾನೆ ಇರ್ತಾರೆ. ನೀವ್ ಇಷ್ಟು ಒಂಟಿಯಾಗಿರ್ತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಅವ್ರು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಹೆಂಗೋ ತಾತನು ಸಮಾಧಾನ ಮಾಡ್ತಾರೆ. ಅದಾದ್ಮೇಲೆ ಅಜ್ಜಿನೇ ಈ ತಾತನ ಒಂದು ಚರ್ಚ್ಗೆ ಕರ್ಕೊಂಡ್ ಬಂದಿರ್ತಾರೆ. ಅಲ್ಲಿ ಯಾವ್ದೋ ಒಂದು ವೆಡ್ಡಿಂಗ್ ನಡೀತಾ ಇರೋ ತರ ಇದೆ. ಇದನ್ನ ನೋಡಿದ ತಕ್ಷಣ ತಾತಗೆ ಏನ್ ಫೀಲ್ ಆಯ್ತು ಅಂತ ಗೊತ್ತಿಲ್ಲ. ಅವ್ರೊಬ್ರೇ ಚರ್ಚ್ ಒಳಗಡೆ ಹೋಗೋದು, ಅಲ್ಲಿ ಈ ತಾತಗೆ ಅವ್ರ ವೈಫ್ ಜೊತೆ ಮದ್ವೆ ಆಗಿರುತ್ತಲ್ಲ ಚಿಕ್ಕ ವಯಸ್ಸಲ್ಲಿ, ಆ ನೆನಪುಗಳೆಲ್ಲ ಬರುತ್ತೆ. ಅದ್ ಬಂದಿದ ತಕ್ಷಣ ಮುಗ್ದಲ್ಲಿ ಒಂದ್ ಸ್ಮೈಲ್ ಕಾಣಿಸುತ್ತೆ. ಅಂದ್ರೆ ಅದ್ ಇವ್ರ ಮದ್ವೆ ಆಗಿರೋದಾ ಅಥವಾ ಬೇರೆ ಯಾರ್ದ ಏನು ಅಂತ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅದನ್ನ ಯೋಚನೆ ಮಾಡ್ಕೊಂಡೆ ಹೊರಗಡೆ ಬರ್ತಾರೆ. ಹೊರಗಡೆ ನೋಡಿದ್ರೆ ಅಜ್ಜಿ ಅಂತೂ ತುಂಬಾನೇ ಸಿನ್ಸಿಯರ್ ಆಗಿ ಪ್ರೇಯರ್ ಮಾಡ್ತಾ ಇರ್ತಾರೆ ದೇವ್ರಿಗೆ. ಆ ತಾತನು ಬಂದು ಕೇಳ್ತಾರೆ, ಏನು ತುಂಬಾ ಸಿನ್ಸಿಯರ್ ಆಗಿ ದೇವ್ರನ್ನ ಪ್ರೇಯರ್ ಮಾಡ್ತಾ ಇದ್ದೆ, ಏನ್ ವಿಷಯ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ, ಅದು ನನ್ಗೂ ಮತ್ತೆ ದೇವ್ರ ಮಧ್ಯೆ ಇರೋದು, ಅದನ್ನ ಯಾರಿಗೂ ಹೇಳೋಂಗಿಲ್ಲ. ಸರಿ, ನೀವ್ ಒಳಗಡೆ ಹೋಗ್ಬೇಕಾದ್ರೆ ಒಂಥರ ಮುಖದಲ್ಲಿ ಹೋದ್ರಿ, ಇವಾಗ ಹೊರಗಡೆ ಬರ್ಬೇಕಾದ್ರೆ ಒಂಥರ ಬಂದಿದ್ದೀರಾ, ಏನ್ ವಿಷಯ ಅಂದಾಗ ಆ ತಾತ ಹೇಳ್ತಾರೆ, ಇಲ್ಲ ನನಗೆ ಈ ಚರ್ಚ್ಗೆ ಬಂದಾಗ ಏನೋ ಒಂಥರ ಫೀಲ್ ಆಯ್ತು. ಅಂದ್ರೆ ಅದು ಇದಕ್ ಮುಂಚೆ ನನ್ನ ಲೈಫ್ ಅಲ್ಲಿ ನಡೆದಿತ್ತಾ ಅಥವಾ ನನ್ ಕನ್ಸಲ್ ಬರೋದ ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಸರಿ, ಆ ಕತೆನ ಬಿಡು, ನೀನ್ ಯಾವತ್ತು ನಿನ್ ಹಸ್ಬೆಂಡ್ ಬಗ್ಗೆ ಹೇಳಲೇ ಇಲ್ಲ, ಏನ್ ವಿಷಯ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ, ಪಾಸ್ಟ್ ಎಲ್ಲ ಏನಕ್ರಿ, ಸುಮ್ನೆ ನಾವ್ ಇನ್ನೆಷ್ಟು ದಿನ ಬದುಕ್ತಿವಿ ಅಂತ ಗೊತ್ತಿಲ್ಲ, ಇರೋಷ್ಟು ದಿನ ನಾವ್ ಅದನ್ನೆಲ್ಲ ಯೋಚನೆ ಮಾಡ್ದೆ, ಸಂತೋಷವಾಗಿರೋದು ಒಳ್ಳೇದಲ್ವಾ, ಸುಮ್ನೆ ಅದ್ರ ಬಗ್ಗೆ ಏನಕ್ಕೆ ಯೋಚನೆ ಮಾಡ್ಕೊಂಡು ಅಂದಾಗ ತಾತಗೂ ಸರಿ ಅನ್ಸುತ್ತೆ. ಅದಾದ್ಮೇಲೆ ಮನೆಗೆ ಹೊರಟೋಗ್ತಾರೆ. ಈಗ ಮನೇಲಿರೋ ತಾತ ಫ್ರಿಜ್ ತೆಗೆದ್ಬಿಟ್ಟು ನೀರ್ ಕುಡಿಬೇಕು ಅಂತ ನೋಡ್ತಾರೆ. ಆಗ್ಲೇ ಗಮನಿಸೋದು ಫ್ರಿಜ್ ಮೇಲೆ ಏನೋ ಒಂದು ನೋಟ್ ಇರುತ್ತೆ. ಆ ನೋಟಲ್ಲಿ ಏನಿದೆ ಅಂದ್ರೆ, ಇವತ್ತು 1 ಗಂಟೆಗೆ ಗಿಮ್ ನಿಮ್ನ ಮೀಟ್ ಮಾಡಕ್ ಹೋಗ್ಬೇಕು ಅಂತ, ಅಂದ್ರೆ ಅಜ್ಜಿನ ಮೀಟ್ ಮಾಡಕ್ ಹೋಗ್ಬೇಕು ಅಂತ ಅದನ್ನ ಒಂದು ರಿಮೈಂಡರ್ ತರ ಹಾಕಿದಾರೇನೋ, ಬಟ್ ಮರ್ತೋಗ್ಬಿಟ್ಟಿದ್ದಾರೆ ಪಾಪ. ಹೆಂಗೋ ಪಾರ್ಕ್ಗೂ ಬಂದ್ಬಿಟ್ರು, ಬಟ್ ಇಲ್ಲಿ ಏನಕ್ ಬಂದೆ ಅಂತ ಕೂಡ ಮರ್ತೋಗ್ಬಿಟ್ಟಿರ್ತಾರೆ. ಹಂಗೆ ನಿಂತ್ಕೊಂಡು ಸುತ್ತ ನೋಡ್ತಾ ಇರ್ತಾರೆ. ಆಗ ಪಕ್ಕದಲ್ಲಿ ತಿರುಗಿದಾಗ ಅಜ್ಜಿ ನಿಂತಿರೋದನ್ನ ನೋಡ್ತಾರೆ. ಅವ್ರನ್ನ ನೋಡಿದ್ಮೇಲೆ ಅವ್ರಿಗೆ ಮತ್ತೆ ನೆನಪು ಬರೋದು. ಹೋಗ್ಬಿಟ್ಟು ತುಂಬಾನೇ ಸಾರಿ ಕೇಳ್ತಾರೆ. ಸಾರಿ ಗಿಮ್ ನಿಮ್, ನಾನು 1:30ಗೆ ಬರ್ತೀನಿ ಅಂತ ಹೇಳಿದ್ದೆ, ಆದ್ರೆ ನಾನು ಮರ್ತೋಗ್ಬಿಟ್ಟಿದೀನಿ, ನನ್ಗೇನೋ ಆಗ್ಬಿಟ್ಟಿದೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ, ಅಯ್ಯೋ ನೀವ್ ಇದಕ್ಕೆ ಯಾಕೆ ಈ ತರ ಹೇಳ್ತೀರಾ, ವಯಸ್ಸಾಗಿದ್ ಕಾಲದಲ್ಲಿ ಇದೆಲ್ಲ ಸಹಜ ತಾನೆ, ಮರುವೆಲ್ಲ ಬಂದೇ ಬರುತ್ತೆ. ನಾನ್ ಕೂಡ ನೋಡಿ ಫೋನ್ ಮನೇಲೆ ಬಿಟ್ಬಿಟ್ಟು ಬಂದ್ಬಿಟ್ಟೆ, ಅದಕ್ಕೆ ನಿಮಗೂ ಕಾಲ್ ಮಾಡಕ್ ಆಗ್ಲಿಲ್ಲ. ಸರಿ, ಇನ್ ಕೇಸ್ ನಾನೇನಾದ್ರು ಫೋನ್ ತರಕ್ ಹೋಗೋ ಗ್ಯಾಪ್ ಅಲ್ಲಿ ನೀವೇನಾದ್ರೂ ಬರ್ತೀರೇನೋ ಅಂತ ನಿಮ್ಗೋಸ್ಕರನೇ ನಾನು ವೇಟ್ ಮಾಡ್ತಾ ಇದ್ದೆ, ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಅಂದಾಗ ತಾತ ಹೇಳ್ತಾರೆ, ಇಲ್ಲಮ್ಮ ನನ್ಗೆ ಅವಾಗವಾಗ ಆತರ ಏನೋ ಆಗ್ತಾ ಇರೋ ತರ ಫೀಲ್ ಆಗ್ತಿದೆ, ನಾನು ತುಂಬಾ ಮರಿತಾ ಇದೀನೇನೋ, ನನ್ಗೆ ಗೊತ್ತಾಗ್ತಾ ಇಲ್ವೇ ಅಂದಾಗ ಅಜ್ಜಿ ಹೇಳ್ತಾರೆ, ನೀವೇನ್ ಇನ್ನು ವಯಸ್ಸು ಹುಡುಗ ಅಂತ ಅನ್ಕೊಂಡಿದೀರಾ, ಇದು ಅವಾಗವಾಗ ಬರೋ ಪ್ರಾಬ್ಲಮ್ ತಾನೆ, ನಿಮ್ಗೇನು ಆಗಿಲ್ಲ, ನೀವ್ ಅದ್ರ ಬಗ್ಗೆನೇ ಚಿಂತೆ ಮಾಡ್ಬೇಡಿ ಅಂತ ಹೇಳ್ತಾರೆ. ಆದ್ರೂ ತಾತ ಹಿಂಗ್ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರ ಹತ್ರ ತುಂಬಾನೇ ತಿಕ್ಕಿ ಮಾತಾಡ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ಈಗೇನು ನೀವೆಲ್ಲ ತುಂಬಾ ಮರಿತಾ ಇದೀರಾ ಅಂತ ನಿಮ್ಗೆ ಡೌಟ್ ಇದೆ ಅಷ್ಟೇ ತಾನೆ, ಬೇಕಂದ್ರೆ ಹಾಸ್ಪಿಟಲ್ಗೆ ಹೋಗಿ ಒಂದು ಟೆಸ್ಟ್ ಮಾಡಿ ನೋಡೋಣ ಅಂದಾಗ ತಾತ ತುಂಬಾನೇ ಭಯ ಪಡ್ತಾರೆ. ಇಲ್ಲ ಹಾಸ್ಪಿಟಲ್ಗ ಬೇಡ ಅಂತ. ಆದ್ರೆ ಅಜ್ಜಿ ಹೆಂಗೋ ಸಮಾಧಾನ ಮಾಡ್ತಾರೆ, ನೀವೇನ್ ಇನ್ನು ಚಿಕ್ಕ ಮಗುನ, ಜಸ್ಟ್ ಒಂದು ಟೆಸ್ಟ್ ಅಷ್ಟೇ, ಬನ್ನಿ ಹಿಂಗೋಗಿ ಹಿಂಗ್ ಬಂದ್ಬಿಡೋಣ ಅಂತ ಹೇಳಿ ಹೆಂಗೋ ಸಮಾಧಾನ ಮಾಡಿ ಹಾಸ್ಪಿಟಲ್ಗೂ ಕರ್ಕೊಂಡ್ ಬರ್ತಾರೆ. ಚೆಕಪ್ ಎಲ್ಲ ಕೂಡ ಮಾಡ್ತಾರೆ. ಆದ್ರೆ ರಿಪೋರ್ಟ್ ಬರೋದಕ್ಕೆ 24 ಅವರ್ಸ್ ಆಗಿರೋದ್ರಿಂದ ಈ ತಾತ ಕೈಲಿ ಇವತ್ತು ಮನೇಲಿ ಇರಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಏನ್ ಬರುತ್ತೋ ಏನೋ ರಿಪೋರ್ಟ್ ಅಲ್ಲಿ ಅಂತ ತುಂಬಾನೇ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಹಾಸ್ಪಿಟಲ್ ಇಂದ ಕಾಲ್ ಬರುತ್ತೆ. ಡಾಕ್ಟರ್ ಹೇಳ್ತಾರೆ, ಹಲೋ ಮಿಸ್ಟರ್ ಕಿಮ್, ನಿಮ್ಗೇನು ತೊಂದರೆ ಇಲ್ಲ, ವಯಸ್ಸಾದ ಕಾಲದಲ್ಲಿ ಎಲ್ಲರಿಗೂ ಬರೋ ತರದೇ, ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಿದೆ ಅಷ್ಟೇ. ಇನ್ ಕೇಸ್ ನಿಮ್ಗೆ ಫ್ಯೂಚರ್ ಅಲ್ಲಿ ಏನಾದ್ರು ಇದು ಜಾಸ್ತಿ ಆಗಿದೆ ಅಂತ ಗೊತ್ತಾದ್ರೆ ತಕ್ಷಣ ನೀವು ಹಾಸ್ಪಿಟಲ್ಗೆ ಬಂದ್ಬಿಡ್ಬೇಕು, ಇದನ್ನ ಬಿಟ್ಟು ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ತಾತಕ್ ತುಂಬಾ ಸಂತೋಷ ಆಗೋದು. ಹಂಗೆ ಮುಖ ಫುಲ್ ನಗುನೇ ಬಂದ್ಬಿಡುತ್ತೆ. ಇದನ್ನ ಶಾಪ್ ಅಲ್ಲಿ ಇರೋ ಒಂದ್ ಹುಡುಗ ಇರ್ತಾನಲ್ಲ, ಅವ್ನು ನೋಡ್ಬಿಟ್ಟು ಹೇಳ್ತಾನೆ, ತಾತ ನಿಮ್ಗೆ ಎಷ್ಟು ಸತಿ ಹೇಳ್ಕೊಟ್ಟಿದೀನಿ ನಾನ್ ನಗೋದನ್ನ, ಇವತ್ತೇ ನೀವು ಕರೆಕ್ಟ್ ಆಗಿ ನಗ್ದಿರೋದು, ಇದನ್ನ ಯಾವಾಗ ಹಂಗೆ ಮೇಂಟೈನ್ ಮಾಡಿ ಅಂತ ಹೇಳ್ತಾನೆ. ತಾತಗೂ ತುಂಬಾ ಸಂತೋಷ ಆಗುತ್ತೆ. ಆಕ್ಚುಲಿ ಇವಾಗ ಡಾಕ್ಟರ್ ಹೇಳಿರೋದೆಲ್ಲ ಸುಳ್ಳು ಅಂತ ಕಾಣಿಸುತ್ತೆ, ಯಾಕಂದ್ರೆ ಪಕ್ಕದಲ್ಲೇ ಗಿಮ್ ನಿಮ್ ಇರ್ತಾರೆ. ಅವ್ರ ಹತ್ರ ಹೇಳ್ತಾ ಇರ್ತಾರೆ ಡಾಕ್ಟರ್, ನೋಡಿ ನೀವ್ ಹೇಳ್ದಂಗೆ ನಾನು ಹೇಳಿದೀನಿ, ಬಟ್ ಫ್ಯೂಚರ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೋ ಗೊತ್ತಿಲ್ಲ, ಸ್ವಲ್ಪ ಹುಷಾರಾಗಿರಕ್ ಕೇಳಿ ಅವ್ರ ಹತ್ರ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಅಜ್ಜಿ ಕೂಡ ಕೇಳ್ತಾರೆ, ನೀವು ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟ್ ಆಗಿ ತಗೊಳ್ತಾ ಇದ್ದೀರಾ ಅಂತ. ಅದಕ್ಕೆ ಅಜ್ಜಿ ಜಸ್ಟ್ ಸ್ಮೈಲ್ ಮಾಡ್ತಾರಷ್ಟೇ, ಬಟ್ ಏನ್ ವಿಷಯ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಈ ಅಜ್ಜಿ ತಾತ ಇಬ್ರು ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ನ ಮಾಡ್ತಾ ಇದ್ರಲ್ವಾ, ಆ ಜಾಗದಲ್ಲಿ ಏನೋ ಫಂಕ್ಷನ್ ನಡೀತಾ ಇದೆಯೇನೋ ಗೊತ್ತಿಲ್ಲ, ಅಲ್ಲಿ ಇವರಿಬ್ರಂತೂ ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಅವ್ರಂತೂ ಮಿಸ್ಟೇಕ್ ಮಾಡ್ಬಿಡ್ಬಾರ್ದು ಅಂತ ಹೇಳ್ಬಿಟ್ಟು ಆ ತಾತ ಅಷ್ಟು ಪರ್ಫೆಕ್ಟ್ ಆಗಿ ಡ್ಯಾನ್ಸ್ ನ ಆಡ್ತಾ ಇರ್ತಾರೆ. ಇವ್ರನ್ನ ನೋಡ್ಬಿಟ್ಟು ಅಲ್ಲಿರೋರೆಲ್ಲ ಅಷ್ಟು ಸಂತೋಷ ಪಡ್ತಾರೆ, ಎಲ್ಲರೂ ಕ್ಲಾಪ್ಸ್ ಮಾಡ್ತಾ ಇರ್ತಾರೆ. ಇವರಿಬ್ರು ಈ ತರ ಸೇರಿದ್ದಾರೆ ಅಂತ ಇವ್ರಿಗೆ ಸಂತೋಷನ ಅಥವಾ ಹೆಂಗಾದ್ರೂ ಮಾಡಿ ಅಜ್ಜಿ ಆ ತಾತ ಕೈಲಿ ಸೈನ್ ಮಾಡಿಸ್ಬಿಡ್ತಾರೆ ಅಂತ ಸಂತೋಷನ ಅಂತ ಗೊತ್ತಿಲ್ಲ. ಆದ್ರೆ ಇವರಿಬ್ರು ಈ ತರ ಜೋಡಿಯಾಗಿರೋದ್ರ ನೋಡ್ಬಿಟ್ಟು ಅಲ್ಲಿರೋರು ಅಷ್ಟು ಸಂತೋಷ ಪಡ್ತಾರೆ. ಅದಾದ್ಮೇಲೆ ಬಾಸು ಆ ಗಿಮ್ ನಿಮ್ಮನ್ನ ಅಜ್ಜಿಗೆ ಕಾಲ್ ಮಾಡಿರ್ತಾರೆ. ಅವ್ರಿಗಂತೂ ಇಲ್ಲಿ ತಾಳ್ಮೆನೆ ಇಲ್ಲ. ಅವ್ರು ಕೇಳ್ತಾ ಇರ್ತಾರೆ, ಇನ್ನು ಎಷ್ಟು ದಿನ ವೇಟ್ ಮಾಡ್ಬೇಕು ಅಂತ. ಹಾಗೆ ಅಜ್ಜಿ ಹೇಳ್ತಾರೆ, ಇನ್ನೂ 1 ವಾರ ಆಗುತ್ತೆ, ತಕ್ಷಣ ನನ್ನ ಹತ್ರ ಎಲ್ಲ ಕೇಳಕ್ ಆಗಲ್ಲ ಅಂತ. ಆದ್ರೆ ಬಾಸ್ಗೆ ಟೆನ್ಷನ್ ಆಗ್ಬಿಟ್ಟು ಡೈರೆಕ್ಟ್ ಆಗಿ ಕಿಮ್ ಅವ್ರ ಮನೆಗೆ ಹೊಟ್ಟೋಗ್ತಾರೆ, ತಾತ ಅವ್ರ ಮನೆಗೆ ಹೊಟ್ಟೋಗ್ತಾರೆ. ಆ ತಾತ ಮನೇಲಿ ಇರಲ್ಲ, ಆದ್ರೆ ಎಲ್ಲಿಟ್ಟಿದಾರ ಸೀಲ್ ಅಂತ ಹೇಳ್ಬಿಟ್ಟು ಮನೆನೆಲ್ಲ ಹುಡುಕ್ತಾ ಇರ್ತಾರೆ. ಆ ಟೈಮಲ್ಲಿ ಒಂದು ಡ್ರಾನ್ ಅಲ್ಲಿ ಒಂದು ಡೈರಿ ಇರೋದನ್ನ ನೋಡ್ತಾರೆ. ಅದ್ರಲ್ಲಿ ಅಂತದನ್ನ ಏನ್ ನೋಡಿದ್ರು ಅಂತ ಗೊತ್ತಿಲ್ಲ. ಇವ್ರಿಗಂತೂ ಫುಲ್ ಎಮೋಷನಲ್ ಆಗ್ಬಿಡ್ತಾರೆ, ಕಣ್ಣಲ್ಲಂತೂ ನೀರಾಗಿ ಬರ್ತಾ ಇರುತ್ತೆ. ಆದ್ರೆ ಇವ್ರಿಗೆ ಮನ್ಸ್ ಕೇಳ್ತಾ ಇಲ್ಲ, ಹೆಂಗಾದ್ರೂ ಮಾಡಿ ಸೀಲ್ ನ ಹುಡುಕ್ಬೇಕು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ಬೇಕಾದ್ರೆ ಫ್ರಿಡ್ಜ್ ಒಳಗಡೆ ಯಾವ್ದೋ ಒಂದು ಡಬ್ಬಿಗೆ ಆ ಸೀಲ್ ನಂಗೆ ಸುತ್ತಿಟ್ಟಿರ್ತಾರೆ. ಅದನ್ನ ನೋಡಿ ಕೂಡ ಅವ್ರಿಗೆ ಮನ್ಸೇ ಬರ್ತಾ ಇಲ್ಲ ಎತ್ಕೊಳ್ಳೋದ ಬೇಡವಾ ಅಂತ. ಆದ್ರೆ ಹೆಂಗೋ ಗಟ್ಟಿ ಮನ್ಸನ್ನ ಮಾಡ್ಕೊಂಡು ಅದನ್ನ ಅಲ್ಲಿಂದ ಎತ್ಕೊಂಡು ಹೋಗ್ಬೇಕು ಅಂತ ನೋಡ್ತಾರೆ. ಆದ್ರೆ ಒಳ್ಳೆ ಟೈಮ್ ತಾತನು ಬಂದ್ಬಿಡ್ತಾರೆ. ಅವ್ನ ಕೈಲಿರೋ ಸೀಲ್ ನ ನೋಡಿದ ತಕ್ಷಣ ಅವ್ರಿಗೆ ಟೆನ್ಷನ್ ಆಗ್ಬಿಡುತ್ತೆ. ಬೇಡಪ್ಪ, ದಯವಿಟ್ಟು ಸೀಲ್ ನ ಮಾತ್ರ ಕೊಟ್ಬಿಡು, ನಾನು ಸೈನ್ ಮಾಡಲ್ಲ ಅಂತ. ಆದ್ರೂ ಬಾಸ್ಗೆ ತಾಳ್ಮೆನೆ ಇಲ್ಲ. ಬೇಡ, ನಾನು ಈ ಸೀಲ್ ನ ಎತ್ಕೊಂಡು ಹೋಗ್ತಾ ಇದೀನಿ, ನಿಮಗ್ ಸೇರ್ಬೇಕಾಗಿರೋ ಅಮೌಂಟ್ ನ ನಾನು ತಂದ್ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾರೆ. ಆದ್ರೂ ತಾತ ಬಿಡೋ ತರ ಇಲ್ಲ. ದಯವಿಟ್ಟು ಬೇಡ, ಬಿಟ್ಬಿಡಿ ಅಮ್ಮಮ್ಮ, ಅಂದ್ರೆ ನಾನು ಇನ್ ಸ್ವಲ್ಪ ದಿನ ಪ್ರಾಣದಲ್ಲಿ ಇರ್ತೀನಿ ಅಷ್ಟೇ. ನನ್ಗೆ ಮನೇಲಿ ತುಂಬಾ ಮೆಮರೀಸ್ ಇದೆ, ಅದು ನನ್ಗೆ ಬಿಟ್ಕೊಡೋದಕ್ಕೆ ನಂಗೆ ಇಷ್ಟ ಆಗ್ತಾ ಇಲ್ಲ. ನಾನು
ನಾನ್ ಸತ್ಮೇಲೆ ಏನಾದ್ರೂ ಮಾಡ್ಕೊಳ್ಳಿ, ಈ ಮನೇನ್ ಕೂಡ ನೀವೇ ತಗೊಳ್ಳಿ, ನನಗೆ ದುಡ್ಡು ಬೇಡ ಏನು ಬೇಡ ಅಂತ ತುಂಬಾನೇ ಕೇಳ್ಕೊಳ್ತಾರೆ. ಆದ್ರೂ ಬಾಸ್ಗೆ ತಾಳ್ಮೆ ಇಲ್ಲ. ಆ ತಾತ ನಂಗೆ ತಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿಂದ ಆಚೆ ಕಡೆ ಬಂದಿದ ತಕ್ಷಣ ಅವ್ರಿಗೊಂದು ಕಾಲ್ ಬರುತ್ತೆ. ಅಂದ್ರೆ ಬಾಸ್ಗೆ ಆ ಕಡೆ ಇರೋರು ಏನ್ ಹೇಳಿದ್ರು ಅಂತ ಗೊತ್ತಿಲ್ಲ, ಎದ್ದು ಬಿದ್ದು ಓಡೋಗ್ತಾರೆ. ಸ್ವಲ್ಪ ಹೊತ್ತಿಗೆ ತಾತ ಹೋಗ್ಬಿಟ್ಟು ಫ್ಲವರ್ ಶಾಪ್ ಹತ್ರ ನಿಂತಿರ್ತಾರೆ. ಅಲ್ಲಿ ನೋಡಿದ್ರೆ ಶಾಪ್ ಕ್ಲೋಸ್ ಆಗಿರುತ್ತೆ, ಅಲ್ಲೂ ಅಜ್ಜಿ ಇರೋದಿಲ್ಲ. ಅದಾದ್ಮೇಲೆ ಅವ್ರ ಮನೆ ಹತ್ರ ಹೋಗಿ ನೋಡ್ತಾರೆ, ಅವ್ರ ಮನೆ ಹತ್ರನೂ ಅಜ್ಜಿ ಇರೋದಿಲ್ಲ. ಎಲ್ಲಪ್ಪ ಹೋದ್ರಿ ಇವ್ರು ಅಂತ ಹೇಳ್ಬಿಟ್ಟು ಅವ್ರ ಶಾಪ್ ಹತ್ರ ಬಂದ್ ನಿಂತಿರ್ತಾರೆ. ಏನಪ್ಪ ಶಾಪ್ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಡೌಟ್ ಅಲ್ಲಿ ನಿಂತಿರ್ಬೇಕಾದ್ರೆ ಆ ಶಾಪ್ ಅಲ್ಲೇ ಕೆಲಸ ಮಾಡ್ತಾನಲ್ಲ ಇನ್ನೊಂದು ಹುಡುಗ, ಆ ಹುಡುಗ ಬಂದು ಮಾತಾಡಿಸ್ತಾರೆ. ತಾತ ಇಲ್ಲೇನ್ ಮಾಡ್ತಾ ಇದ್ದೀರಾ, ಇಲ್ಲೇನಕ್ ಬಂದ್ರಿ ಅಂತ. ಈ ತಾತಾಗ ಇವಾಗೂ ಮರ್ತೋಯ್ತೇನೋ ಗೊತ್ತಿಲ್ಲ, ಯಾರೋ ನೀನು, ನಾನು ನಿನ್ ಗೊತ್ತಾ, ಬಂದ್ ತಾತ ಅಂತ ಮಾತಾಡಿಸ್ತಾ ಇದೀಯ ಅಂದಾಗ ಅವ್ನು ಹೇಳ್ತಾನೆ, ಮರ್ತೋದ್ರಾ, ಮತ್ತೆ ನಾನ್ ಯಾರಂತ ಮರ್ತೋದ್ರಾ, ನಿಂದ್ ಇದೇ ಕೆಲ್ಸ ಆಗೋಯ್ತು ತಾತ. ಇವತ್ತು ಶನಿವಾರ ತಾತ, ಶಾಪ್ ಇರೋದಿಲ್ಲ ಅಂತ ಹೇಳಿದ ತಕ್ಷಣ ತಾತಾಗ ಒಂದ್ ವಿಷಯ ಸ್ಟ್ರೈಕ್ ಆಗುತ್ತೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ, ಆ ಅಜ್ಜಿ ತಾತ ಹತ್ರ ಆಲ್ರೆಡಿ ಹೇಳಿರ್ತಾರೆ, ಇವ್ರದೊಂದು ಫ್ಲವರ್ ಶೋ ನಡೀತಾ ಇರುತ್ತೆ, ಆ ಜಾಗಕ್ಕೆ ಶನಿವಾರ ಇಂತ ಟೈಮಿಗೆ ಬಂದ್ಬಿಡಿ ಅಂತ. ಅವ್ರ ಅದನ್ನ ಮರ್ತೆ ಹೋಗಿದಾರೇನೋ, ಇವಾಗ ಅದನ್ನ ನೆನಪಿಸ್ಕೊಂಡು ಅಜ್ಜಿನ ನೋಡಕ್ಕಂತ ಹೋಗ್ತಾ ಇರ್ತಾರೆ. ಹೆಂಗೋ ಬಸ್ ಎಲ್ಲ ಹಿಡ್ಕೊಂಡು ಹೋಗ್ತಾರೆ. ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ ಜಾಗಕ್ಕೆ ಹೋಗೋದಕ್ಕೆ. ಆದ್ರೆ ಹೆಂಗೋ ಅವ್ರ ಹತ್ರ ಇವ್ರ ಹತ್ರ ಅಡ್ರೆಸ್ ಎಲ್ಲ ಕೇಳ್ಕೊಂಡು ಕರೆಕ್ಟ್ ಆಗಿ ಫ್ಲವರ್ ಫೆಸ್ಟಿವಲ್ ನಡೆಯೋ ಜಾಗಕ್ಕೂ ಬಂದ್ಬಿಡ್ತಾರೆ. ಇನ್ನೊಂದ್ ಕಡೆ ಬಾಸ್ ನ ತೋರಿಸ್ತಾರೆ. ಅವ್ರಿಗೆ ಏನ್ ಫ್ಲಾಶ್ ಆಯ್ತು ಏನೋ ಅಂತ ಗೊತ್ತಿಲ್ಲ. ಮತ್ತೆ ಈ ಕಡೆ ಈ ತಾತನ ನೋಡಕ್ಕೆ ಅಂತ ಅವ್ರ ಮನೆಗೆ ಬಂದಿರ್ತಾರೆ. ಆದ್ರೆ ಮನೆಯಲ್ಲ ತಾತ ಇರೋದಿಲ್ಲ. ಅವ್ರೆಲ್ಲ ಸುತ್ತಮುತ್ತ ನೋಡ್ತಾರೆ. ನೋಡಿದ್ರೆ ಕ್ಯಾಲೆಂಡರ್ ಅಲ್ಲಿ ಆ 25th ಅನ್ನೋದನ್ನ ರೌಂಡ್ ಮಾರ್ಕ್ ಹಾಕಿರ್ತಾರೆ. ಅಂದ್ರೆ ಸ್ಯಾಟರ್ಡೆ ಇಂತ ಜಾಗಕ್ಕೆ ಹೋಗ್ಬೇಕು ಅಂತ ಮಾರ್ಕ್ ಮಾಡಿಟ್ಟಿರ್ತಾರಲ್ಲ. ಈಗ ತಾತನ ಹುಡ್ಕೊಂಡು ಆ ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ. ಮತ್ತೆ ಇಲ್ಲಿ ತಾತನ ತೋರಿಸ್ತಾರೆ. ಅಲ್ಲಿ ಬಂದವರು ಅಜ್ಜಿನ ತುಂಬಾನೇ ಹುಡುಕ್ತಾ ಇರ್ತಾರೆ. ಆದ್ರೆ ಅವ್ರ ಅಜ್ಜಿನ ಹುಡುಕ್ತಾ ಇದಾರೆ ಅಂತ ಹೇಳೋದಕ್ಕಿಂತ ಬದಲು ಅವ್ರು ಏನೋ ಮರಿತಾ ಇದಾರೆ ಅಂತ ಹೇಳ್ಬೋದು. ಅವ್ರು ಏನಕ್ಕೆ ಇಲ್ಲಿಗೆ ಬಂದೆ ಅಂತಾನೆ ಅರ್ಥ ಮರ್ತೋಗ್ಬಿಟ್ಟಿರ್ತಾರೆ. ಅದೇ ಟೈಮಲ್ಲಿ ಕರೆಕ್ಟ್ ಆಗಿ ಬಾಸ್ ಕೂಡ ಎದುರುಗಡೆ ಬಂದು ನಿಂತಿರ್ತಾರೆ. ಹೇಳ್ಬೇಕಂದ್ರೆ ಈಗ ತಾತಾಗೆ ಬಾಸ್ ಯಾರಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ತುಂಬಾ ಹೊತ್ತು ಅದನ್ನ ಯೋಚನೆ ಮಾಡಿ ಆಮೇಲೆ ಕಂಡಿಡಿತಾರೆ. ಬಾಸ್ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ. ಇದಕ್ಕೂ ಮುಂಚೆ ಮನೇಲಾಗಿರೋ ಜಗಳನ್ ಕೂಡ ಮರ್ತೋಗ್ಬಿಟ್ಟಿರ್ತಾರೆ. ಆದ್ರೆ ಬಾಸ್ ಏನ್ ಫೀಲ್ ಆಯ್ತು ಅಂತ ಗೊತ್ತಿಲ್ಲ. ಹಂಗೆ ಒಂಥರ ತಾತ ಕಡೆ ಬೇಜಾರಲ್ಲಿ ನೋಡ್ತಾರೆ. ಆದ್ರೆ ಬಾಸ್ ಏನ್ ಅನ್ಕೊಂಡ್ರು ಅಂತ ಗೊತ್ತಿಲ್ಲ. ನೀವು ಬನ್ನಿ ನನ್ ಜೊತೆ ಅಂತ ಹೇಳಿ ಅವ್ರನಿಗೆ ತುಂಬಾನೇ ಮರ್ಯಾದಿಂದ ಅಲ್ಲಿಂದ ಕರ್ಕೊಂಡ್ ಹೋಗ್ತಾರೆ. ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೂಡ ಈ ಬಾಸ್ ಏನ್ ಅನ್ಕೊಂಡ್ರು ಅಂತ ಗೊತ್ತಿಲ್ಲ ಪಾಪ. ಆ ಸೀಲ್ನ ಕೂಡ ತಾತಾಗೆ ವಾಪಸ್ ಕೊಡ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ಗೆ ಇದನ್ನ ಬಿಟ್ಟು ಬೇರೆ ದಾರಿ ಕಾಣಿಸ್ಲಿಲ್ಲ ಅಂತ. ಆದ್ರೆ ಈ ವಿಷಯನೆಲ್ಲ ತಾತ ತಲೆಗೆ ಹಾಕೊಳ್ಳೋ ತರ ಇಲ್ಲ. ಅವ್ರ ಮೈಂಡ್ ಅಲ್ಲಿ ಓಡ್ತಾ ಇರೋದೆಲ್ಲ ಒಂದೇ. ಅವ್ರು ಹೇಳ್ತಾರೆ, ಗಿಮ್ನಮ್ ಈ ತರ ಫ್ಲವರ್ ಫೆಸ್ಟಿವಲ್ ಗೆ ನನ್ನ ಬರಕ್ ಕೇಳಿದ್ರು, ಆದ್ರೆ ಎಲ್ಲೋದ್ಲು ಅಂತ ಗೊತ್ತಿಲ್ವೇ, ತುಂಬಾ ಹುಡುಕ್ತೆ ಅವಳನ್ನ ಕಾಣಿಸಿಲ್ಲ, ಏನಾದ್ಲೋ ಗೊತ್ತಿಲ್ವೇ ಅಂದಾಗ ಈ ಬಾಸ್ ಹೇಳ್ತಾರೆ, ನಿಮ್ಗೀಗ ಅಜ್ಜಿ ಏನಾದ್ರು ಅಂತ ಗೊತ್ತಾಗ್ಬೇಕು ಅಷ್ಟೇ ತಾನೆ, ನಾನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದಾಗ ಈ ತಾತ ಕೇಳ್ತಾರೆ, ಗೊತ್ತಾ ಗಿಮ್ನಮ್ ಎಲ್ಲಿದ್ದಾಳೆ ಅಂತ ಗೊತ್ತಾ, ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದಿದ ತಕ್ಷಣ ಈ ಬಾಸ್ ಸ್ವಲ್ಪನೂ ಯೋಚನೆ ಮಾಡಿಲ್ಲ, ಟಕ್ಕಂತ ಕಾರ್ನ ತಿರುಗಿಸ್ಬಿಡ್ತಾರೆ. ಎಲ್ಲೋಗಿದ್ದಾರೆ ಅಂತ ನೋಡಿದ್ರೆ ಸ್ಟ್ರೇಟ್ ಆಗಿ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ ಒಳಗಡೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ತಾತಗೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ. ಏನಾಯ್ತೋ ಏನೋ ಅಂತ. ಅಲ್ಲಿ ನೋಡಿದ್ರೆ ಹಾಸ್ಪಿಟಲ್ ಅಲ್ಲಿ ಅಜ್ಜಿ ಅವ್ರ ಮಗಳು ಕೂತಿರ್ತಾರೆ. ಇವ್ರನ್ನ ನೋಡಿದ ತಕ್ಷಣ ಬಾಸ್ ಹತ್ರ ಕೇಳ್ತಾರೆ, ಏನ್ ಮಾಡ್ತಾ ಇದ್ಯಾ, ಅವ್ರನ್ನ ಏನಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ ಅಂದಾಗ ಆ ಬಾಸ್ ಹೇಳ್ತಾರೆ, ಇನ್ನೇನ್ ಮಾಡಕ್ ಹೇಳ್ತೀಯಾ, ನಮ್ಮ ಅಮ್ಮ ಸತ್ತೋದ್ಮೇಲೆ ಇವ್ರನ್ನ ಕರ್ಕೊಂಡ್ ಬರಕ್ ಹೇಳ್ತೀಯಾ ಅಂತ ಕೇಳ್ತಾರೆ. ಏನಿದು ಗಿಮ್ನಿಮ್ನ ಅಂದ್ರೆ ಆ ಅಜ್ಜಿನ ಇವ್ರ ಅಮ್ಮನ ಹತ್ರ ಮಾತಾಡ್ತಾ ಇದಾರಲ್ಲ ಅಂತ ಡೌಟ್ ಬರ್ತಿದೆ ಅಲ್ವಾ. ಅದೇನಂತ ಮುಂದಕ್ ನೋಡೋಣ. ಇನ್ನೊಂದ್ ಕಡೆ ಈ ತಾತ ನೋಡಿದ್ರೆ ಗಿಮ್ನಿಮ್ಗೆ ಏನಾಯ್ತು ಅಂತ ಕೇಳ್ತಾ ಇರ್ತಾರೆ. ಈ ಗ್ಯಾಪ್ ಅಲ್ಲಿ ಚಿಕ್ಕ ಹುಡುಗಿ ಓಡ್ ಬಂದು ತಾತ ಅಂತ ಓಡ್ ಬಂದ್ ಗಟ್ಟಿಯಾಗಿ ಹಿಡ್ಕೊಂತಾಳೆ. ಈ ತಾತಗ್ ಏನು ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಏನ್ ನಡೀತಾ ಇದೆ ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಆ ಟೈಮ್ ಅಲ್ಲಿ ಆ ಗಿಮ್ನಿಮ್ ಅವ್ರ ಮಗಳು ಇರ್ತಾಳಲ್ವಾ, ಅಂದ್ರೆ ಚಿಕ್ಕ ಹುಡುಗಿ ಅವ್ರ ತಾಯಿ, ಅವ್ರು ಬಂದ್ಬಿಟ್ಟು ನೋಡ್ಬಿಟ್ಟು ತಾತನ ಬಂದಿದ್ರೆ ಸಡನ್ ಆಗಿ ಭಯ ಎಲ್ಲ ಪಡಿಸ್ಬೇಡ, ನೀನೋಗ ಆ ಕಡೆ ಆಡ್ಕೋ ಹೋಗು, ತಾತ ಆಮೇಲೆ ಬರ್ತಾರೆ ನಿನ್ ಜೊತೆ ಆಡ್ಕೊಳಕ್ಕೆ ಅಂತ ಹುಡುಗಿನ ಆ ಕಡೆ ಕಳಿಸ್ಬಿಟ್ಟು ಈಗ ಎದ್ ನಿಂತ್ಕೊಂಡವ್ರು ತಾತ ಹತ್ರ ಹೇಳ್ತಾರೆ, ಅಮ್ಮಗೆ ಮಯೂಷರಿಲ್ಲ, ತುಂಬಾ ದಿನದಿಂದನೇ ಮಯೂಷರಿಲ್ಲ ಅಂತ ಹೇಳ್ತಾಳೆ. ಈ ತಾತಾಗ ಏನ್ ಅರ್ಥ ಆಗ್ತಾ ಇಲ್ಲ, ಏನು ಈ ಹುಡುಗಿ ಏನೇನೋ ಹೇಳ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಬಿಕ್ಕರಿಸ್ತಾ ಇರ್ತಾರೆ. ಆಗ ಬಾಸ್ ಆ ಹುಡುಗಿನೇ ಸೌಂಡ್ ಕೊಡ್ತಾನೆ, ಏಯ್ ಏನ್ ಹಂಗ್ ಮಾತಾಡ್ತಾ ಇದೀಯ, ನಿಧಾನಕ್ ಮಾತಾಡು ಅಂತ. ಇವಳಿಗೆ ಟೆನ್ಷನ್ ಆಗ್ಬಿಡತ್ತೆ. ನೀನ್ ಸುಮ್ನೆ ಇರು, ನೀನೇನ್ ಮಾತಾಡ್ಬೇಡ. ಅಪ್ಪ ನಿಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ವಾಪ್ಪ, ನಾನ್ ನಿಮ್ ಮಗಳ್ ಮಿನ್ನಪ್ಪ, ನಾನ್ ನಿನ್ ಸ್ವಲ್ಪನೂ ನಿಮ್ಗೆ ನೆನ್ಪಿಲ್ವಾ, ದೋ ಇಲ್ಲಿ ನಿಂತಿದ್ದಾನಲ್ಲ ಇವನೇ ನಿಮ್ ಮಗ ಜಂಗಪ್ಪ, ಅದು ಕೂಡ ನಿನಗ್ ಗೊತ್ತಿಲ್ವಾ, ನಮ್ ಬಗ್ಗೆ ಇರೋ ಪ್ರತಿಯೊಂದು ಮೆಮರೀಸ್ ಕೂಡ ನಿನ್ಗೆ ಯಾಕಪ್ಪ ರೀಕಾಲ್ ಮಾಡ್ಕೊಳಕ್ ಆಗ್ತಿಲ್ಲ, ಸ್ವಲ್ಪ ಆದ್ರೂ ಯೋಚನೆ ಮಾಡಿ ನೋಡಿ. ಸರಿ ನಾವೆಲ್ಲ ನೆನ್ಪಿಲ್ಲ, ಅಮ್ಮ ಕೂಡ ನಿನಗ್ ನೆನ್ಪಿಲ್ವಾ, ಏನಪ್ಪಾ ಇದು ಅಂತ ತುಂಬಾ ಎಮೋಷನಲ್ ಆಗಿ ಕೇಳ್ತಾ ಇದ್ರೆ ಈ ಕಡೆ ಈ ತಾತಗ್ ಏನ್ ಅರ್ಥ ಆಗ್ತಾ ಇಲ್ಲ, ಅವ್ರಿಗೇನು ನೆನ್ಪೇ ಬರ್ತಾ ಇಲ್ಲ, ಇಲ್ಲಿ ಏನ್ ನಡೀತದೆ ಅಂತ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಅವ್ರ ಮಗಳಂತೂ ತುಂಬಾನೇ ಕೇಳ್ ನೋಡ್ತಾಳೆ, ಅಪ್ಪ ಸ್ವಲ್ಪ ಆದ್ರೂ ನೆನ್ಪ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಅಂತ. ಅವಳಂತೂ ಎಮೋಷನಲ್ ಆಗಿ ಅಳ್ತಾ ಇರ್ತಾರೆ. ಈ ಕಡೆ ಇವ್ರಿಗೆ ಏನ್ ಅರ್ಥನೇ ಆಗ್ತಾ ಇಲ್ಲ. ಒಳಗಡೆ ಹೋಗಿ ಗಿಮ್ನಮ್ನ ಅಂದ್ರೆ ಅಜ್ಜಿನ ನೋಡ್ಬೇಕು ಅಂತ ಒಳಗಡೆ ಹೋದವ್ರು ಅಜ್ಜಿನ ನೋಡಿದ ತಕ್ಷಣ ಇವ್ರಂಗೆ ತಲೆ ಸುತ್ತಿ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಅದಾದ್ಮೇಲೆ ತುಂಬಾ ಹೊತ್ತಿಗೆ ತೋರಿಸ್ತಾರೆ, ಮನೆ ಕರ್ಕೊಂಡ್ ಬಂದಿದ್ದಾರೆ ಏನೋ ಗೊತ್ತಿಲ್ಲ. ಇನ್ನೊಂದು ಹುಡುಗಿ ರೋಡಲ್ಲಿ ಸುತ್ತಾ ಇರ್ತಾಳಲ್ಲ, ಆ ಬಾಸ್ ಅವ್ರ ಮಗಳು ಅಂತ, ಆ ಹುಡುಗಿ ತಾತ ನನ್ ಜೊತೆ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಸ್ಟೋರ್ ರೂಮ್ ಗೆ ಕರ್ಕೊಂಡು ಹೋಗ್ತಾಳೆ. ಅಂದ್ರೆ ಇವ್ರು ಕೂಡ ಸ್ಟೋರ್ ರೂಮ್ ನ ತೆಗಿಯಕ್ಕೆ ತುಂಬಾ ಟ್ರೈ ಮಾಡಿರ್ತಾರಲ್ವಾ. ಆ ಸ್ಟೋರ್ ರೂಮ್ ನ ಓಪನ್ ಮಾಡಿ ಒಳಗಡೆ ಇರೋ ಒಂದು ಫ್ಯಾಮಿಲಿ ಆಲ್ಬಮ್ ನ ತೋರಿಸ್ತಾಳೆ. ಆಲ್ಬಮ್ ನ ಓಪನ್ ಮಾಡಿ ನೋಡಿದ್ರೆ ಈ ತಾತ ಅವ್ರ ಫ್ಯಾಮಿಲಿನೇ, ಅಂದ್ರೆ ಗಿಮ್ನಿಮ್ ಅನ್ನೋರು ಬೇರೆ ಯಾರು ಅಲ್ಲ, ಈ ತಾತ ಅವ್ರ ವೈಫೇ. ಅವ್ರಿಗೆ ಮದ್ವೆ ಆಗಿದ್ದಾಗಿಂದ ಇವಾಗವರೆಗೂ ಏನೆಲ್ಲ ಇದೆಯೋ ಪ್ರತಿ ಒಂದು ಫೋಟೋನು ಅದ್ರಲ್ಲಿ ಇರುತ್ತೆ. ಅಂದ್ರೆ ಈ ತಾತ ಚರ್ಚ್ ಹೋದಾಗ ಕೂಡ ಅವ್ರಿಗೆ ನೆನ್ಪ್ ಮಾಡ್ಕೊಂಡಿರ್ತಾರಲ್ಲ ಯಾರ್ದೋ ಮದ್ವೆ ಆಗಿತ್ತು ಅಂತ, ಬೇರೆ ಯಾರು ಅಲ್ಲ, ಈ ತಾತಗೂ ಮತ್ತೆ ಅಜ್ಜಿಗ್ ಮದ್ವೆ ಆಗಿರೋದೇ ಅದು. ಇವ್ರಿಗದೆಲ್ಲ ಕನ್ಸಲ್ ನಡೆದಿರೋ ತರ ಇರುತ್ತೆ, ಬಟ್ ಅದೆಲ್ಲ ರಿಯಲ್ ಆಗಿ ನಡೆದಿರೋದು. ಒಂದೊಂದ್ ಸ್ಟೇಜ್ ಅಲ್ಲೂ ಮಕ್ಕಳು ಹುಟ್ಟಿದ್ದು ಬೆಳೆದಿದ್ದು ಪ್ರತಿ ಒಂದು ಫೋಟೋಸ್ ಅದ್ರಲ್ಲಿ ಇರುತ್ತೆ. ಅದ್ರಲ್ಲಿ ಫೈನಲ್ ಆಗಿ ಇವ್ರ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಒಂದು ಫೋಟೋ ಹಿಡಿದಿದ್ದಾರೆ ಅಂತ ಕಾಣಿಸುತ್ತೆ. ಆ ಫೋಟೋ ನೋಡಿದಾಗ ಲೈಟ್ ಆಗಿ ಇವ್ರಿಗೆ ಏನೋ ಒಂದು ವಿಷಯ ಮೈಂಡ್ ಅಲ್ಲಿ ಬಂದು ಹೋಗುತ್ತೆ. ತುಂಬಾನೇ ಎಮೋಷನಲ್ ಆಗ್ಬಿಡ್ತಾರೆ. ಹೇಳ್ಬೇಕಂದ್ರೆ ಅವ್ರ ಕೈಲಿರೋ ಈಗ ಡೈರಿಯಲ್ಲಿ ಪ್ರತಿ ಒಂದು ವಿಷಯನ ಕೂಡ ಬರ್ದಿರ್ತಾರೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ, ಒಂದಿನ ಇವ್ರ ಮನೆಗೆ ಹೋಗ್ಬೇಕಾದ್ರೆ ನಡು ರೋಡಲ್ಲಿ ನಿಂತಿರ್ತಾರೆ. ಅವ್ರಿಗೆ ಯಾವ
ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಟೈಮಲ್ಲಿ ಈ ತಾತ ಗೊತ್ತಾಗಿರುತ್ತೆ ಇವ್ರಿಗೆ ಅಲ್ಝೈಮರ್ಸ್ ಅಂತ ಒಂದು ಜ್ಞಾಪಕ ಶಕ್ತಿ ಇಲ್ದೇ ಇರೋ ತರ ಒಂದು ಕಾಯಿಲೆ ಇದೆ ಅಂತ. ಈ ವಿಷಯ ಅವ್ರಿಗೆ ಗೊತ್ತಾಗಿದ ತಕ್ಷಣ ತುಂಬಾನೇ ಬೇಜಾರ್ ಪಟ್ಟಿರ್ತಾರೆ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಪ್ರತಿ ಒಂದು ವಿಷಯನು ಮರ್ತೋಗ್ತಾರೆ ಅಂತ. ಆತರ ಆಗ್ಬಾರ್ದು ಅಂತ ಪ್ರತಿ ಒಂದನ್ನ ಕೂಡ ಅವರು ಡೈರಿಯಲ್ಲಿ ಬರ್ದಿರ್ತಾರೆ. ಅಷ್ಟೇ ಅಲ್ಲ ಅವ್ರ ಹೆಂಡತಿಗೋಸ್ಕರ ಅಂದ್ರೆ ಅಜ್ಜಿಗೋಸ್ಕರ ಅವರೇ ಫ್ಲವರ್ ಶಾಪ್ ನ ಕೂಡ ಇಟ್ಕೊಟ್ಟಿರೋದು. ಇನ್ ಕೇಸ್ ಫ್ಯೂಚರ್ ಅಲ್ಲಿ ಇವ್ರ ಜೊತೆಗಿಲ್ಲ ಅಂದ್ರೆ ಕೂಡ ಅವ್ರ ಹೆಂಡತಿ ಸಂತೋಷವಾಗಿರ್ಬೇಕು ಅಂತ ಈ ತರ ಮಾಡಿರೋದು. ಇದಕ್ಕೆಲ್ಲದಕ್ಕಿಂತ ಮೋಸವಾದ ವಿಷಯ ಏನಂತ ನೋಡಿದ್ರೆ ಅಜ್ಜಿಗೆ ಕ್ಯಾನ್ಸರ್ ಬೇರೆ ಇದ್ದಿರುತ್ತೆ. ಈ ವಿಷಯ ಇವ್ರಿಗೆ ಗೊತ್ತಾಗಿದ ತಕ್ಷಣ ಇವ್ರು ತುಂಬಾನೇ ಒಡೆದೋಗಿರ್ತಾರೆ. ಯಾಕಂದ್ರೆ ಸ್ವಲ್ಪ ಪ್ರತಿ ಒಂದನ್ನು ಮರಿತಾರೆ. ಈ ತರ ಇರ್ಬೇಕಾದ್ರೆ ಅಜ್ಜಿಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಕೂಡ ಮರ್ತೋಗ್ತೀನಿ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾರೆ. ಆ ಕಾಯಿಲೆನ್ ಮರಿತಾರೋ ಇಲ್ವೋ ಒಂದ್ ಸ್ಟೇಜ್ ಗೆ ಅಜ್ಜಿನ ಕೂಡ ಮರ್ತೋಗ್ತೀನೇನೋ ಅಂತ ಅವ್ರಿಗೆ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಜ್ಜಿನ ನೋಡ್ಕೊಂಡು ತುಂಬಾನೇ ಹತ್ತಿರ್ತಾರೆ. ಅದ್ರಲ್ಲೂ ಒಂದ್ ಸ್ಟೇಜ್ ಅಲ್ಲಿ ಇವ್ರಿಗೆ ಕ್ಯಾನ್ಸರ್ ಇತ್ತಲ್ವಾ, ಅದಕ್ಕೊಂದು ಆಪರೇಷನ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇದ್ದಿರುತ್ತೆ. ಆ ಟೈಮಲ್ಲಿ ಕೂಡ ಅಜ್ಜಿನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋದಾಗ ಅಜ್ಜಿ ಕಿಮ್ ಅವ್ರ ಕೈನ ಹಿಡ್ಕೊಂಡು ಕೇಳಿರ್ತಾರೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ, ನಾನ್ ಮತ್ತೆ ಬರ್ತೀನಾ ಬರಲ್ವಾ ಅಂತ ಗೊತ್ತಿಲ್ಲ, ನನ್ಗೋಸ್ಕರ ದಯವಿಟ್ಟು ಒಂದು ಹಾಡಾಡಿ ಅಂತ ಕೇಳಿರ್ತಾರೆ. ಅದಾದ್ಮೇಲೆ ಅಜ್ಜಿನ ಆಪರೇಷನ್ ಥಿಯೇಟರ್ ಗೆ ಕರ್ಕೊಂಡು ಹೋದಾಗ ಅತ್ತಾತ ಹೊರಗಡೆಯಿಂದ ಹಾಡ್ನ ಆಡಿರ್ತಾರೆ. ಫಸ್ಟ್ ಪಾರ್ಟ್ ಅಲ್ಲಿ ಕೂಡ ನೋಡಿರ್ತೀವಿ ಇವ್ರೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಅಂತ ಹೋದಾಗ ಇವ್ರು ವಾಶ್ರೂಮ್ ಹೋದಾಗ ತಾತ ಹೊರಗಡೆ ನಿಂತ್ಕೊಂಡು ಆಡಾಡಿ ಅಂತ ಕೇಳಿದಾಗ ತಾತ ಆಡಾಡ್ದಾಗ ಇವ್ರು ಕೂಡ ತುಂಬಾ ಎಮೋಷನಲ್ ಆಗಿರ್ತಾರಲ್ಲ. ಅದ್ ಯಾಕಂದ್ರೆ ಈ ಅಜ್ಜಿನ ಆಪರೇಷನ್ ಗೆ ಕರ್ಕೊಂಡು ಹೋದಾಗ ಈ ತಾತ ಬಾಗ್ಲತ್ರ ನಿಂತ್ಕೊಂಡು ಇದೇ ಹಾಡನ್ನೇ ಆಡಿರ್ತಾರೆ. ಅದಕ್ಕೋಸ್ಕರನೇ ಅವತ್ತು ಅಜ್ಜಿ ಎಮೋಷನಲ್ ಆಗಿ ಹತ್ತಿರೋದು. ಹೇಳ್ಬೇಕಂದ್ರೆ ಅವತ್ತು ಅಜ್ಜಿಗೆ ಆಪರೇಷನ್ ಸಕ್ಸಸ್ ಆಯ್ತು. ಆದ್ರೆ ಇವ್ರಿಗಂತೂ ಮರುವು ಜಾಸ್ತಿನೇ ಆಗೋಯ್ತು. ಹತ್ರ ಅವ್ರ ಮಕ್ಕಳನ್ನ ಮರೆಯೋ ಸ್ಟೇಜ್ ಗೆ ಆಗ್ಬಿಡ್ತಾರೆ. ಅರ್ಧ ಜ್ಞಾಪಕ ಇದ್ದು ಅರ್ಧ ಜ್ಞಾಪಕ ಇಲ್ಲ ಅಂದ್ರೆ ಅವ್ರ ಪಾಪ ಯಾವ ತರ ಫೀಲ್ ಮಾಡಿರ್ತಾರೆ ಹೇಳಿ. ಮನೇಲಿ ಮಲ್ಕೊಂಡು ತುಂಬಾನೇ ಫೀಲ್ ಮಾಡಿರ್ತಾರೆ. ಆ ಟೈಮಲ್ಲೇ ಈ ತಾತ ಅವ್ರ ಅಣ್ಣ ಅಂದ್ರೆ ಅಜ್ಜಿ ಹತ್ರ ಮಾತಾಡಕ್ ಒಬ್ರು ಬಂದಿರ್ತಾರಲ್ವಾ, ಅವ್ರು ಬಂದ್ಬಿಟ್ಟು ಈ ತಾತನ ಹೋಮಕ್ ಸೇರ್ಸ್ಬಿಡೋಣ, ಅವ್ರಿಗೇನು ನೆನ್ಪಿಲ್ಲ ಅಂತ ಹೇಳಿರ್ತಾರೆ. ಆದ್ರೆ ಅವ್ರ ಮಕ್ಳು ಯಾರು ಒಪ್ಪಿರೋದಿಲ್ಲ. ಅವರೆಲ್ಲ ತುಂಬಾನೇ ಕೋಪ ಪಟ್ಟಿರ್ತಾರೆ. ನಮ್ಮ ಅಪ್ಪಗೆ ನಾವೆಲ್ಲ ಇರ್ಬೇಕಾದ್ರೆ ಏನಕ್ಕೆ ನಾವು ಹೋಮ್ಗೆ ಸೇರ್ಸ್ಬೇಕು, ನಾವೇ ನಮ್ಮ ಅಪ್ಪನ ನೋಡ್ಕೊಳ್ತೀವಿ ಅಂತ ಹೇಳಿರ್ತಾರೆ. ಇವ್ರ ಈ ತರ ಮಾತಾಡಿರೋದಲ್ಲ ಈ ತಾತಗೆ ತುಂಬಾನೇ ಬೇಜಾರಾಗಿರುತ್ತೆ. ಇವರಿಂದ ಯಾರಿಗೂ ಕಷ್ಟ ಆಗ್ಬಾರ್ದು, ಕಷ್ಟ ಕೊಡ್ಬಾರ್ದು ಅಂತ ಹೇಳಿ ಇವರೇ ಕೈ ಕಟ್ ಮಾಡ್ಕೊಂಡು ಸೂಸೈಡ್ ಎಲ್ಲ ಟ್ರೈ ಮಾಡಿರ್ತಾರೆ. ಆ ಟೈಮಲ್ಲಿ ಹೆಂಗೋ ಅವ್ರನ್ನ ಕರೆಕ್ಟ್ ಆಗಿ ಕರ್ಕೊಂಡೋಗಿ ಹಾಸ್ಪಿಟಲ್ಗೂ ಸೇರ್ಸ್ಬಿಡ್ತಾರೆ. ಆಗ ಡಾಕ್ಟರ್ ಹೇಳಿರ್ತಾರೆ ಇವ್ರಿಗೆ ಜ್ಞಾಪಕ ಶಕ್ತಿ ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ, ಅದ್ರಲ್ಲಿ ಅವ್ರ ವೈಫ್ ಬೇರೆ ಈ ತರ ಆಯ್ತು ಅಂತ ತುಂಬಾನೇ ನೋವು ತಿಂತಾ ಇದಾರೆ. ಅಷ್ಟೇ ಇಲ್ಲ ಅವ್ರಿಗೆ ಜ್ಞಾಪಕ ಶಕ್ತಿ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಅವ್ರ ನೆನಪಲ್ಲಿ ನೀವ್ ಯಾರು ಇಲ್ಲ, ಅವ್ರ ಪ್ರಕಾರ ಅವ್ರ ಒಬ್ಬೊಂಟಿಯಾಗಿ ಬಾಳ್ತಾ ಇರೋರೊಬ್ರು. ಈ ಟೈಮಲ್ಲಿ ನೀವ್ ಹೋಗ್ಬಿಟ್ಟು ನಾನ್ ನಿಮ್ ಮಗ ನಾನ್ ನಿಮ್ ಮಗಳು ಅಂತ ಹೇಳ್ಬಿಟ್ಟು ಅವ್ರಿಗೆ ತೊಂದ್ರೆ ಕೊಡ್ಬೇಡಿ, ಅದು ಅವ್ರಿಗೂ ಒಳ್ಳೇದಲ್ಲ. ಅವ್ರು ತುಂಬಾನೇ ಸ್ಟ್ರೆಸ್ ಆಗಿ ಫೀಲ್ ಆಗ್ತಾರೆ. ಅದ್ರಿಂದಾನೇ ಅವ್ರಿಗೆ ನನ್ಗೇನೋ ಕಾಯಿಲೆ ಇದೆ ನನ್ಗೇನೋ ಕಾಯಿಲೆ ಇದೆ ಅಂತ ಮನ್ಸಲ್ಲೇ ಕೊರ್ಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದಕ್ ಬದಲಾಗಿ ಅವ್ರ ಪಾಡ್ಗ ಅವ್ರನ್ನ ಅವ್ರ ಒಬ್ಬೊಂಟಿಗೆ ಬಾಳಕ್ಕೆ ಬಿಟ್ಬಿಡೋಣ, ಅವ್ರ ಜೀವನದಲ್ಲಿ ನಾವೆಲ್ಲ ಒಂದು ಪಾರ್ಟ್ ಆಗಿರೋಣ ಅಂತ ಹೇಳಿರ್ತಾರೆ. ಅದಕ್ಕೆಲ್ಲರೂ ಒಪ್ಕೊಂಡು ಈ ತಾತ ಒಬ್ಬೊಂಟಿಗಿರೋ ತರನೇ ಮಾಡಿರ್ತಾರೆ. ಮನೇಲಿರೋ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗ್ದ್ಬಿಡ್ತಾರೆ. ಆಗ ಬಾಸ್ ಹೇಳಿರ್ತಾರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಏನು ಪ್ರಾಬ್ಲಮ್ ಇಲ್ಲ, ಅವ್ರು ನನ್ನ ಹತ್ರನೇ ಇರ್ಲಿ, ನಮ್ ಶಾಪ್ ಅಲ್ಲೇ ಇರ್ಲಿ, ಅವ್ರು ನನ್ ಕಣ್ಮುಂದೆನೆ ಇರ್ತಾರೆ, ನಾನು ಅವ್ರನ್ನ ನೋಡ್ಕೊಂಡಂಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ತಾತ ನಿಂಗೆಲ್ಲ ನೋಡ್ಕೋಬೇಕು ಅಂತ ಒಬ್ಬೊಬ್ರು ಒಂದು ಚಾರ್ಜ್ ನ ಎತ್ಕೊಂಡಿರ್ತಾರೆ. ಈ ಕಡೆ ಮಗಳು ನೋಡಿದ್ರೆ ನಾನ್ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಅಂತ ಹೇಳ್ತಾರೆ. ಈ ಬಾಸ್ ಅವ್ರ ಮಗಳು ಇರ್ತಾಳಲ್ಲ ಮೊಮ್ಮಗಳು, ಆ ಹುಡುಗಿ ಹೇಳ್ತಾಳೆ ತಾತ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ನಾನು ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೋಸ್ಕರನೇ ತಾತ ಎಲ್ಲೆಲ್ಲ ಇದ್ರೆ ಅಲ್ಲೆಲ್ಲ ಇವಳು ಫಾಲೋ ಮಾಡಿರ್ತಾಳೆ. ಇವಳನ್ನ ಫಾಲೋ ಮಾಡ್ಕೊಂಡು ಇವ್ನ್ ಬಾಯ್ ಫ್ರೆಂಡ್ ಬೇರೆ ಬಂದಿರ್ತಾನೆ. ಅದಕ್ಕೆ ಸ್ಟಾರ್ಟಿಂಗ್ ಎಲ್ಲ ತಾತ ಇವ್ರನ್ನ ನೋಡಿ ಕೋಪ ಪಟ್ಟಾಗ ಕೂಡ ಇವ್ರು ನಿಂತ್ಕೊಂಡು ನಗಿತಾ ಇದ್ದಿದ್ದು. ಅದಾದ್ಮೇಲೆ ಇವ್ರ ಮನೇಲೆ ಚಿಕ್ಕ ಹುಡುಗಿ ಒಂದು ಹುಡುಗಿ ಇರ್ತಾಳಲ್ಲ, ಆ ಹುಡುಗಿ ನೋಡ್ಬಿಟ್ಟು ಸರಿ ನೀನ್ ಹೆಂಗ್ ನೋಡ್ಕೊಂತೀಯ ತಾತ ಅಂದಾಗ ಈ ಹುಡುಗಿ ಹೇಳಿರ್ತಾಳೆ ನಾನ್ ತಾತ ಜೊತೆ ಯಾವಾಗ ಕಣ್ಣ ಮುಚ್ಚಲೆ ಆಡ್ತೀನಿ ಅಂತ. ಅದೇ ಟೈಮಲ್ಲಿ ಗಿಮ್ನಿಮ್ಮು ಹೇಳಿರ್ತಾರೆ ಅವ್ರಿಗೆ ನಾನ್ ಅನ್ನ ಮಾಡಿದ್ರೇನೆ ಇಷ್ಟ ಆಗೋದು, ಅದಕ್ ನಾನ್ ಡೈಲಿ ಅವ್ರಿಗೋಸ್ಕರ ಅನ್ನ ಮಾಡಿರ್ತೀನಿ ಅಂತ ಹೇಳಿರ್ತಾರೆ. ಇದೇ ತರನೇ ಒಬ್ಬೊಬ್ರು ಒಂದೊಂದ್ ಸ್ಟೇಜ್ ಅಲ್ಲೂ ತಾತನ ತುಂಬಾನೇ ಹುಷಾರಾಗಿ ತುಂಬಾನೇ ಟೇಕ್ ಕೇರ್ ಮಾಡಿ ನೋಡ್ಕೊಂಡಿರ್ತಾರೆ. ಆದ್ರೆ ಈಗ ಗಿಮ್ನಿಮ್ಗೆ ತುಂಬಾನೇ ಮೈ ಹುಷಾರಿಲ್ಲ, ತುಂಬಾ ಸೀರಿಯಸ್ ಕಂಡೀಷನ್ ಅಂತ ಕಾಣಿಸುತ್ತೆ. ಅವ್ರನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಈಗ ವಿಷಯನೆಲ್ಲ ತಿಳ್ಕೊಂಡು ಇಲ್ಲಿ ಅಣ್ಣ ತಂಗಿ ಇಬ್ರು ಕುತ್ಕೊಂಡು ತುಂಬಾನೇ ಅಳ್ತಾ ಇರ್ತಾರೆ. ಆಗ ಬಾಸ್ ಹೇಳ್ತಾರೆ ನಾನು ಅಪ್ಪದ ಡೈರಿನ ನೋಡ್ದೆ, ಅಪ್ಪ ಸ್ಟಾರ್ಟಿಂಗ್ ಇಂದ ಇವಾಗವರೆಗೂ ಏನೆಲ್ಲ ಮಾಡಿದ್ರು ಪ್ರತಿ ಒಂದನ್ನ ಕೂಡ ಡೈರಿಯಲ್ಲಿ ಬರ್ದಿಟ್ಟಿದ್ದಾರೆ. ಅವರು ವಾರಲ್ಲಿ ಇರ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಪಟ್ಟಿದ್ದಾರೆ, ಊಟಕ್ಕೆಲ್ಲ ಎಷ್ಟೊಂದು ಕಷ್ಟ ಪಟ್ಟಿದ್ದಾರೆ ಅಂತ ಪ್ರತಿ ಒಂದನ್ನ ಕೂಡ ಬರ್ದಿಟ್ಟಿದ್ದಾರೆ. ಆತರ ಕಷ್ಟದಲ್ಲಿ ಇರ್ಬೇಕಾದ್ರೆ ಕೂಡ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ವಾ. ಅವ್ರಿಗೆ ಫುಟ್ಬಾಲ್ ಅಂದ್ರೆ ನಾನು ಇಷ್ಟ ಅನ್ಕೊಂಡಿದ್ದೆ, ಜಸ್ಟ್ ಹಾಬಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಡೈರಿನ ಓದ್ಮೇಲೆನೆ ಗೊತ್ತಾಗಿದ್ದು ಅವ್ರು ಎಷ್ಟು ದೊಡ್ಡ ಪ್ಲೇಯರ್ ಆಗಿದ್ರು ಅಂತ. ಆದ್ರೆ ಪ್ರತಿ ಒಂದು ವಿಷಯದಲ್ಲೂ ಅವ್ರ ಬಗ್ಗೆ ತುಂಬಾನೇ ಕೇರ್ಲೆಸ್ ಆಗಿ ಇದ್ಬಿಟ್ವಲ್ಲ ಅಂತ ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ತುಂಬಾನೇ ಅಳ್ತಾ ಇರ್ತಾರೆ. ಅದೇ ಟೈಮ್ಗೆ ಆ ತಾತನ ಜಾಗಕ್ಕೆ ಬರ್ತಾರೆ. ಸ್ಟ್ರೇಟ್ ಆಗಿ ಗಿಮ್ನಿಮ್ ನ ನೋಡಕ್ಕೆ ಹೋಗೋದು, ಅವ್ರ ಕೈನ ಹಿಡ್ಕೊಂಡು ಮಾತಾಡಿಸ್ತಾರೆ. ಗಿಮ್ನಿಮ್ ಈಗ ತಾನೇ ಫ್ಲವರ್ ಶಾಪ್ ಹತ್ರ ಹೋಗ್ಬಿಟ್ಟು ಬಂದೆ, ಅಲ್ಲಿರೋ ಅಷ್ಟು ಫ್ಲವರ್ಸ್ ಅಷ್ಟು ಚೆನ್ನಾಗಿದೆ, ಪ್ರತಿ ಒಂದು ನಿನ್ ತರನೇ ಇದೆ, ನೀನ್ ಹಾಸ್ಪಿಟಲ್ ಇರೋದೆಲ್ಲ ಚೆನ್ನಾಗಿಲ್ಲ, ನೀನ್ ಆದಷ್ಟು ಬೇಗ ಮನೆಗ್ ಬಂದ್ಬಿಡು ಅಂತ ಅವ್ರ ಕೈನ ಹಿಡ್ಕೊಂಡು ಅವ್ರಿಗೊಂದ್ 2 ಸಮಾಧಾನದ ಮಾತನ್ನ ಹೇಳ್ಬಿಟ್ಟು ಹೊರಗಡೆ ಬರ್ತಾರೆ. ಸ್ಟ್ರೇಟ್ ಆಗಿ ಅವ್ರ ಮಗಳ ಹತ್ರನೇ ಬರೋದು, ನೀನ್ ನನ್ ಮಗಳೇ ಅಂತ ನನಗ್ ಗೊತ್ತಾಗ್ತಾ ಇದೆ, ಆದ್ರೆ ನನ್ಗೆ ಏನೇ ಒಂದು ನೆನ್ಪಿಲ್ಲಮ್ಮ, ದಯವಿಟ್ಟು ನನಗ್ ಕ್ಷಮಿಸ್ಬಿಡು, ನಾನೆಲ್ಲಾನು ಮರ್ತ್ ಬಿಟ್ಟಿದೀನಿ ಅಂತ ತುಂಬಾನೇ ಫೀಲ್ ಮಾಡಿ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾರೆ. ಅವ್ರ ಮಾತ್ರ ಅಲ್ಲ ಇವ್ರ ಹತ್ರ ಮಾತಾಡ್ತಾ ಇರೋದ್ರಿಂದ ಅವ್ರ ಮಗಳಿಗೂ ತುಂಬಾ ಬೇಜಾರಾಗುತ್ತೆ. ಅವಳು ಅಳ್ತಾಳೆ. ಇದನ್ನೆಲ್ಲ ನೋಡಿ ಅವ್ರ ಮಗ ಅಂದ್ರೆ ಬಾಸ್ ಇರ್ತಾರಲ್ಲ ಅವ್ರಂತೂ ಹಿಂದೆ ನಿಂತಿರ್ತಾರೆ. ಅವ್ರಿಗೆ ಅಳುನೇ ತಾಳಕ್ ಆಗ್ತಾ ಇಲ್ಲ, ಪಾಪ ತುಂಬಾ ದುಕ್ಸಿ ಅಳ್ತಾ ಇರ್ತಾರೆ. ಆಗ ತಾತ ಇಬ್ಬರು ಕೈನ ಹಿಡ್ಕೊಂಡು ಹೇಳ್ತಾರೆ ನನಗೆ ನೀವು ಮಗ ಮಗಳು ಅಂತ ನನಗ್ ಸ್ವಲ್ಪನೂ ನೆನ್ಪಿಲ್ಲ, ನನ್ಗೆ ಯಾಕೆ ಈ ತರ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ತುಂಬಾನೇ ಫೀಲ್ ಮಾಡಿ ಅಳ್ತಾರೆ. ಎಲ್ಲರಿಗೂ ತುಂಬಾನೇ ಬೇಜಾರಾಗೇ ಇದೆ. ಆಗ ತಾತ ಹೇಳ್ತಾರೆ ಗಿಮ್ನಿಮ್ಮು ಇವಾಗ ಹೆಂಗ್ ನನಗ್ ಗೊತ್ತೋ, ಇವಾಗ ನನ್ಗೆ ಹೆಂಗ್
ಪರಿಚಯ ಆಗಿದ್ದಾಳೋ ಅದ್ ಅದೇ ತರ ಇರ್ಲಿನೇ, ನಾನು ಇನ್ನೆಷ್ಟು ದಿನ ಬದುಕಿರ್ತೀನಿ, ನಾನು ಇರೋಷ್ಟು ದಿನ ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ಲಾ ಅಂತ ಕೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತೂ ಮಕ್ಕಳಿಗೆ ತುಂಬಾನೇ ಬೇಜಾರಾಗುತ್ತೆ. ಎಲ್ಲರೂ ತಾತನ ಹಗ್ ಮಾಡ್ಕೊಂಡು ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಈಗ ಈ ತಾತಗೆ ಇವರಿಬ್ರು ಸ್ವಂತ ಮಗ ಮಗಳು ಅಂತ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಈಗ ಸದ್ಯಕ್ಕೆ ಅದನ್ನ ನೆನ್ಪಿಟ್ಕೊಳ್ತಾರೆ. ಇವ್ರು ನನ್ ಮಗನೇ, ಇವಳು ನನ್ ಮಗಳೇ ಅಂತ. ಈ ಸಂತೋಷ ಸಾಕು ಅಂತಾನೆ ಬದುಕ್ತಾ ಇರ್ತಾರೆ ಅಷ್ಟೇ. ಇದಾದ್ಮೇಲೆ ಸ್ವಲ್ಪ ದಿನ ನಂತರ ತೋರಿಸ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ, ಈ ಬಾಸ್ ಜೊತೆನೆ ಅವ್ರ ಗರ್ಲ್ ಫ್ರೆಂಡ್ ಒಬ್ಳು ಇರ್ತಾಳಲ್ಲ, ಇದನ್ನ ನೋಡ್ಬಿಟ್ಟು ತಾತ ಹೇಳ್ತಾರೆ, ಏಯ್ ಒಳ್ಳೆ ಹುಡುಗಿ ತಾನೆ ಕಣೋ, ಯಾಕೋತ್ರ ಹಿಂದೆ ಸುತ್ತೋ ತರ ಮಾಡ್ತಾ ಇದೀಯಾ, ಮರ್ಯಾದೆಗಳನ್ನ ಮದ್ವೆ ಮಾಡ್ಕೋ. ಅಷ್ಟೇ ಅಲ್ಲ, ಇನ್ನೊಂದ್ಸತಿ ನೀನೇನಾದ್ರೂ ಸಿಗರೇಟ್ ಸ್ಮೋಕ್ ಮಾಡಿದ್ನ ನೋಡಿದ್ನಂದ್ರೆ ಅಷ್ಟೇ ನಿನ್ನ ಸಾಯಿಸ್ಬಿಡ್ತೀನಿ, ಬಡವ ರಾಸ್ಕಲ್ ಅಂತ ಹೇಳ್ಬಿಟ್ಟು ಬೈತಾರೆ. ಅಷ್ಟೇ ಅಲ್ಲ, ಅವ್ರ ಹತ್ರ ಇರತ್ತಲ್ಲ ಸೀಲು, ಅದನ್ನ ಕೂಡ ಕೊಟ್ಬಿಡ್ತಾರೆ. ಇದಕ್ಕೋಸ್ಕರತಾನೆ ಇಷ್ಟು ದಿನ ನೀವೆಲ್ಲ ನಾನು ಹಿಂದೆ ಸುತ್ತಾ ಇದ್ದಿದ್ದು ಅಂತ. ಆ ಸೀಲ ನೋಡಿದ ತಕ್ಷಣ ಎಲ್ಲರಿಗೂ ಸಕ್ಕ ಸಂತೋಷ ಆಗ್ಬಿಡುತ್ತೆ. ಆ ಸೀಲ್ನ ಎತ್ಕೊಂಡು ಅಲ್ಲಿಂದ ಓಡೋಗ್ತಾ ಇರ್ತಾರೆ. ತಕ್ಷಣ ಈಗ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ಬಿಡ್ಬೇಕು ಅಂತ. ಈಗ ಹಂಗೆ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ, ಗಿಮ್ ನಿಮ್ಗೆ ಅವ್ರ ಮಗಳೇ ಮೇಕಪ್ ಮಾಡಿ ಬಿಡ್ತಾ ಇದಾರೆ. ಏನ್ ವಿಷಯ ಅಂತ ನೋಡಿದ್ರೆ, ಇವ್ರಿಗೆ ಮದ್ವೆ ಆಗಿರತ್ತಲ್ಲ ಚರ್ಚು, ಆ ಚರ್ಚ್ಗೆ ಕಿಮ್ಮು ಮತ್ತೆ ಗಿಮ್ ನಿಮ್ ಇವ್ರಿಬ್ರೇ ಮಾತ್ರ ಹೋಗ್ತಾರೆ. ಆ ಚರ್ಚ್ ಅಲ್ಲಿ ಬೇರೆ ಯಾರು ಇಲ್ಲ, ಇವ್ರಿಬ್ರೇ ಇರೋದು. ಅಲ್ಲಿ ಕರ್ಕೊಂಡೋಗಿದ ತಕ್ಷಣ ಆ ತಾತ ಅಜ್ಜಿ ಕೈಲಿ ಒಂದ್ ರಿಂಗ್ ನ ಕೊಟ್ಬಿಟ್ಟು ಹೇಳ್ತಾರೆ, ನಮ್ ಇಬ್ರಲ್ಲಿ ಯಾರೇ ಫಸ್ಟ್ ಸತ್ರೆ ಕೂಡ ನಾವ್ ಅಳ್ಬಾರ್ದು, ಯಾಕಂದ್ರೆ ಈಗ ನಾವ್ ದೂರ ಆದ್ರೂನು ಆದಷ್ಟು ಬೇಗ ಒಂದಾಗ್ಬಿಡ್ತೀವಿ. ಸೊ ನಮ್ಮಿಬ್ಬರ ಮಧ್ಯೆ ಇರೋ ದೂರನ ಅಳುಯಿಂದ ಇನ್ನಷ್ಟು ದೂರ ಮಾಡ್ಕೊಳ್ಳೋದ್ ಬೇಡ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಅಜ್ಜಿಗ್ ತುಂಬಾನೇ ಎಮೋಷನಲ್ ಆಗ್ಬಿಡ್ತಾರೆ. ಆ ರಿಂಗ್ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಅವ್ರ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಅದಾದ್ಮೇಲೆ ತಾತ ರಿಂಗ್ ನ ಹಾಕ್ಬಿಟ್ಟು ಇವ್ರು ಇದಕ್ಕೂ ಮುಂಚೆ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಆ ಡ್ಯಾನ್ಸ್ ನಂಗೆ ಸಂತೋಷವಾಗಿ ಆಡ್ತಾರೆ. ಆದ್ರೆ ಈ ತಾತಗೆ ಈ ನೆನ್ಪಲ್ಲ ಸ್ವಲ್ಪ ದಿನಕ್ಕೆ ಮಾತ್ರ ತಾನೆ, ಮತ್ತೆ ಮರ್ತೋಗ್ಬಿಡ್ತಾರೆ. ಅದು ಗೊತ್ತಿದ್ರೆ ಕೂಡ ಅವ್ರೀಗ ಸದ್ಯಕ್ಕೆ ಅಜ್ಜಿ ಜೊತೆ ಇಷ್ಟು ಸಂತೋಷವಾಗಿರ್ತಾರೆ. ಈಗ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ, ಯಾವ್ದೋ ಒಂದು ಓಲ್ಡ್ ಏಜ್ ಮನೆ ಅಂತ ಕಾಣಿಸುತ್ತೆ. ಅಲ್ಲಿ ತಾತ ಒಬ್ರೆ ನಿಂತಿರ್ತಾರೆ. ಆ ಜಾಗಕ್ಕೆ ಗಿಮ್ ನಿಮ್ ಹೋಗ್ತಾರೆ. ಏನು ನೈಟ್ ಎಲ್ಲ ಚೆನ್ನಾಗಿ ನಿದ್ದೆ ಬಂತ, ಚೆನ್ನಾಗಿ ನಿದ್ದೆ ಮಾಡಿದ್ರ ಅಂತ ಕೇಳಿದ್ರೆ ಈ ತಾತಗೆ ಏನು ನೆನ್ಪೇ ಇಲ್ಲ. ಹಲೋ, ನೀವ್ ಕೂಡ ಇಲ್ಲೇ ಇದ್ದೀರಾ ಅಂತ ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇರ್ತಾರೆ. ಈ ಅಜ್ಜಿಗ್ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಹೇಳ್ಬೇಕಂದ್ರೆ ಈಗ ತಾತಗೆ ಇವ್ರ ವೈಫ್ ಆಗಿರೋ ಅಜ್ಜಿನ ಕೂಡ ಮರ್ತೋದ್ರು. ಈಗ ಪಕ್ಕದ ಮನೆಯಲ್ಲಿ ಹೊಸದಾಗಿ ಒಂದ್ ಫ್ಯಾಮಿಲಿ ಬಂತು, ಅದ್ರಲ್ಲಿ ಇವರು ಗಿಮ್ ನಿಮ್ ಆಗಿ ಇಂಟ್ರೊಡ್ಯೂಸ್ ಆಗಿರ್ತಾರಲ್ಲ ಅದನ್ನ ಕೂಡ ಮರ್ತೋಗ್ಬಿಟ್ರು. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಅಜ್ಜಿಗ್ ತುಂಬಾನೇ ಬೇಜಾರಾಗುತ್ತೆ. ಆದ್ರೂ ಅದನ್ನ ಮುಖದಲ್ಲಿ ತೋರ್ಸ್ಕೊಳ್ಳೋದಿಲ್ಲ. ಹೌದು, ನಾನು ಇಲ್ಲೇ ಸ್ಟೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಆ ತಾತ ಕೂಡ ತುಂಬಾ ಒಳ್ಳೇದಾಯ್ತು, ಹಂಗಾದ್ರೆ ನಾವಿಬ್ರು ಒಬ್ರಿಗೊಬ್ರು ಪರಿಚಯ ಮಾಡ್ಕೋಬೇಕಲ್ವಾ, ನನ್ನ ಹೆಸರು ಅಂತ ಹೇಳಕ್ಕೆ ಬರ್ತಾರೆ. ಆದ್ರೆ ಈ ಸರ್ತಿ ಪಾಪ ತಾತಗೆ ಅವ್ರ ಹೆಸರೇ ಮರ್ತೋಯ್ತು. ಅವ್ರ ಹೆಸರು ಹೇಳೋದು ಕೂಡ ಅವ್ರು ತುಂಬಾನೇ ಒಂಥರ ತಿಕ್ಕಿ ತಿಕ್ಕಿ ಹೇಳ್ತಾ ಇರ್ತಾರೆ. ಇದನ್ನ ನೋಡಿದ ತಕ್ಷಣ ಅಜ್ಜಿಗ್ ತುಂಬಾನೇ ಬೇಜಾರಾಗುತ್ತೆ. ಆ ತಾತನ ಒಂಥರ ತುಂಬಾನೇ ಎಮೋಷನಲ್ ಆಗಿ ನೋಡ್ತಾ ಇರ್ತಾರೆ. ಈಗ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಅವ್ರು ಹೇಳಿರ್ತಾರಲ್ಲ, ಆ ತಾತ ಹೇಳಿರ್ತಾರಲ್ವಾ ನನ್ನ ಹೆಸರು ಸಂಚಿಲ್ ಅಂತ ಹೇಳ್ಬಿಟ್ಟು, ಅದನ್ನ ನೆನಪಿಸ್ಕೊಳ್ತಾರೆ. ಈಗ ಅದೇ ಟೈಮ್ ಅಲ್ಲಿ ಈ ಅಜ್ಜಿ ತಾತನ ತೋರಿಸ್ತಾರೆ. ಅಲ್ಲಿಯೇ ತಾತ ಹೇಳ್ತಾರೆ, ನಾನ್ ನಿನ್ ಹೆಸರನ್ನ ಯಾವತ್ತಿಗೂ ಮರೆಯೋದಿಲ್ಲ ಅಂತ. ಅದೇ ತರ ಅಜ್ಜಿನೂ ಹೇಳ್ತಾರೆ, ನಾನ್ ಕೂಡ ನಿಮ್ ಹೆಸರನ್ನ ಮರೆಯೋದಿಲ್ಲ. ನಿಮ್ ಹೆಸರ್ಗೆ ಏನ್ ಗೊತ್ತಾ ಮೀನಿಂಗು? ಸಂಗ್ ಅಂದ್ರೆ ಸ್ಟಾರ್ಸ್, ಚಿಲ್ ಅಂದ್ರೆ 7 ಅಂತ. ನಾನು ಹೆಸರನ್ನ ಯಾವತ್ತಿಗೂ ಮರೆಯಲ್ಲ ಅಂತ ಈ ಅಜ್ಜಿ ಹೇಳೋ ಹತ್ರನೇ ಈ ಮೂವಿನ ಕೂಡ ಮುಗಿಸಿದ್ದಾರೆ. ಬೇರೆಯವ್ರಿಗೆಲ್ಲ ಒಂದ್ಸತಿನೇ ಲವ್ ಬರುತ್ತೆ, ಆದ್ರೆ ಕಿಮ್ಗೆ ಈ ತರ ಒಂದು ಜ್ಞಾಪಕ ಶಕ್ತಿ ಪ್ರಾಬ್ಲಮ್ ಇರೋದ್ರಿಂದ ಗಿಮ್ ನಿಮ್ ನೋಡೋ ಪ್ರತಿ ಸತಿನೂ ಅವ್ರಿಗೆ ಹೊಸದಾಗಿ ಲವ್ ಸ್ಟಾರ್ಟ್ ಆಗುತ್ತೆ. ಗಿಮ್ ನಿಮ್ ಕೂಡ ಅದನ್ನ ತುಂಬಾನೇ ಸಂತೋಷವಾಗಿ ಎತ್ಕೊಳ್ತಾರೆ. ಇವ್ರ ಲವ್ ಸ್ಟೋರಿಗೆ ಎಂಡೇ ಇಲ್ಲ. ಈ ಮೂವಿನ ಒಂದು ಒಳ್ಳೆ ಲವ್ ಸ್ಟೋರಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಫ್ಯಾಮಿಲಿ ಸ್ಟೋರಿ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತಲ್ವಾ? ನೀವು ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.